ಯಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವತ್ಪ್ರದಾಯಿನಿ ಮಮೇಕಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಗಾ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಗೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಥ ಕದಾಚನ ಸುಂದರನಂದನಸ್ಮಿತಮುಖೇಂದುದೃಶಾಂ ದಯಿತೋ ನೃಣಾಂ ಮಹಮಿತೋ ನಿಜಬಂಧುಮುದೇ ಮುದಾ ಪ್ರಯಯತು ಸ್ವಜನೈಃ ಸಹ ದಂಪತಿ. ಸ್ವಸ್ತಿ ಅಸ್ತು. ಆಚಾರ್ಯರ ಚರಿತ್ರೆಯನ್ನು ಪರಮ ಶ್ರದ್ಧಾಭಕ್ತಿಗಳಿಂದ ವರ್ಣನೆ ಮಾಡುವಂತಹ ಕೃತಿ ಸುಮಧ್ವ ವಿಜಯ. ಇದರಲ್ಲಿ 2 ಸರ್ಗಗಳ ವಿಷಯವನ್ನು ಯಥಾಮತಿಯಾಗಿ ತಿಳಿಯುವ ಪ್ರಯತ್ನ ಮಾಡಿದ್ದೇವೆ. 3ನೇ ಸರ್ಗದಲ್ಲಿ ಪ್ರವೇಶ ಮಾಡಬೇಕು. ವಾಸುದೇವನ ಅಕ್ಷರಾಭ್ಯಾಸ ಹೇಗಿತ್ತು? ತಂದೆ ಮಗನಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕಾದದ್ದೊಂದು ಕ್ರಮ. ಹಾಗಾದರೆ ಅಕ್ಷರಾಭ್ಯಾಸವನ್ನು ಮಾಡಿಸಿದಾಗ ವಾಸುದೇವ ಹೇಗೆ ಅದಕ್ಕೆ ಪ್ರತಿಸ್ಪಂದಿಸಿದ? ತಂದೆ ಪಾಠ ಹೇಳಿಕೊಟ್ಟಾಗ ಸರ್ವಜ್ಞರಾದ ವಾಯುದೇವರು ಅಧ್ಯಯನಕ್ಕೆ ಕುಳಿತಾಗ ಹೇಗೆ ನಡ್ಕೊಂಡ್ರು ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಉಪನಯನ ಮಾಡಿದರಂತೆ. ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿಕೊಂಡವರು ಆಚಾರ್ಯರು. ಸರಿಯಾಗಿ ಈ ಮನುಷ್ಯ ದೇಹಕ್ಕೆ ಯಾವ ಯಾವ ಸಂಸ್ಕಾರಗಳಾಗಬೇಕೋ ಆ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿಕೊಂಡವರು. ಉಪನಯನವನ್ನು ಮಾಡಿಸಿಕೊಂಡರು. ಉಪನಯನ ಆದ ಮೇಲೆ ಗುರುಗಳ ಬಳಿ ಅಧ್ಯಯನಕ್ಕೆ ಹೋದ್ರಂತೆ. ಗುರುಗಳ ಬಳಿ ಅಧ್ಯಯನಕ್ಕೆ ಹೋದಾಗ ಅಧ್ಯಯನ ಕಡಿಮೆ ಅಂತ, ಆಟ ಜಾಸ್ತಿ. ಆಟ ಓಟ ಇವುಗಳೇ ಜಾಸ್ತಿ ಇದ್ದಾಗ ಗುರುಗಳು ಒಂದು ದಿವಸ ಬೈದ್ರಂತೆ. ಓದೋದಿಲ್ಲ ಬಿಡೋದಿಲ್ಲ, ಬರೀ ಇದೇ ಮಾಡ್ತೀಯ ನೀನು ಅಂತ. ಗುರುಗಳಿಗೆ ಕೊಟ್ಟ ಉತ್ತರ ಜಗತ್ತೇ ನಿಬ್ಬೆರಗಾಯಿತಂತ. ಏನವತ್ತು ನೀಡಿದ ಉತ್ತರ ಹೇಗಿತ್ತು? ಅಧ್ಯಯನ ಸಾಕಂದ್ರಂತೆ. ಅಧ್ಯಯನ ಸಾಕು ಅಂದರು. 10 ವರ್ಷ ಅಧ್ಯಯನ ಮುಗೀತು. 10ನೇ ವರ್ಷಕ್ಕೆ ವಾಸುದೇವನ ಅಧ್ಯಯನ ಮುಗಿದೋಯ್ತು. ಹೊರಡುವಾಗ ಗುರುಗಳಿಗೆ ದಕ್ಷಿಣೆ ಕೊಟ್ಟು ಹೊರಡೋಣ ಅಂತ ಹೇಳಿ ದಕ್ಷಿಣೆಯನ್ನು ಕೊಟ್ಟು ಹೊರಟ್ರಂತೆ. ಇದು 3ನೇ ಸರ್ಗದ ಸಾರಾಂಶ. ಕೊನೆಯಲ್ಲಿ ಗುರುದಕ್ಷಿಣೆಯನ್ನು ಕೊಟ್ಟರು ಅಂತ ಹೇಳುವಲ್ಲಿ ಈ ಸರ್ಗವನ್ನು ಮುಕ್ತಾಯ ಮಾಡ್ತಾರೆ.
ಏನು ಗುರುದಕ್ಷಿಣೆ ಕೊಟ್ಟಿರಬಹುದು ಗುರುಗಳಿಗೆ. ಮುಂದೆ ಆಚಾರ್ಯರ ಸನ್ಯಾಸವೇ ಪ್ರಾರಂಭ ಆಗೋಯ್ತು. 4ನೇ ಸರ್ಗದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದರು ಅಂತ ಹೇಳಿಬಿಡ್ತಾರೆ. 4ನೇ ಸರ್ಗದಿಂದ 16ನೇ ಸರ್ಗದವರೆಗೂ ಕೂಡ ಸನ್ಯಾಸಿಗಳಾದ ಆಚಾರ್ಯರನ್ನು ಕಾಣುವುದು. ಬಾಲ್ಯ ಮುಗಿದೋಯ್ತು, 10ಕ್ಕೆ ಮುಕ್ತಾಯ. ಬಹಳ ಅಪರೂಪ. 10 ವರ್ಷಕ್ಕೆ ಎಲ್ಲ ಬಿಟ್ಟು ಹೋಗೋದು ಅಂದರೆ ಭಾರಿ ಆಶ್ಚರ್ಯ. ಈಗ ನಾವು ಈ ಸರ್ಗದಲ್ಲಿ ಎಷ್ಟನೇ ವಯಸ್ಸಿನಿಂದ ಎಷ್ಟನೇ ವಯಸ್ಸಿನವರೆಗೆ ಕಥೆಯನ್ನು ಕೇಳ್ತಿದ್ದೀವಿ ಅಂದರೆ 3ನೇ ವಯಸ್ಸಿನಿಂದ ಪ್ರಾರಂಭವಾಗಿ ಸರಿಸುಮಾರು 10 ವರ್ಷದವರೆಗಿನ ಚರಿತ್ರೆಯನ್ನು ಕೇಳಲಿಕ್ಕೆ ಹೊರಟಿದ್ದೇವೆ. ಆಸುಪಾಸು ಅಲ್ಲಲ್ಲಿ ಆಚಾರ್ಯರಿಗೆ 10ನೇ ವಯಸ್ಸಿಗೆ ಆಶ್ರಮವಾಗಿದೆ ಅಂತ ಹಿರಿಯರ ಅಂಬೋಣ. ಹಾಗಾಗಿ ಅಲ್ಲಿ 7 ವರ್ಷದ ಘಟನೆಯನ್ನು ಅಲ್ಲಲ್ಲಿ ಇದ್ದದ್ದನ್ನು ಸಂಗ್ರಹ ಮಾಡಿ ಕ್ರೋಢೀಕರಿಸಿ ಹೇಳ್ತಾರೆ. ಮೊದಲು 16 ಶ್ಲೋಕಗಳು, 1ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೆ ಒಂದು ಪ್ರಸಂಗ. ತಂದೆ ತಾಯಿಗಳ ಜೊತೆಗೆ ಬೇರೆ ಊರಿಗೆ ಹೋದ ಮಗು ತಪ್ಪಿಸಿಕೊಂಡಿತು. ಮತ್ತೆ ನಿನ್ನೆ ಎತ್ತಿನ ಹಿಂದೆ ಹೋಗಿತ್ತು ಅಂತ ಕೇಳಿದ್ವಿ. ಇವತ್ತ ಆ ಮಗು ತಪ್ಪಿಸಿಕೊಂಡಂತೆ ವಾಸುದೇವ ಬಾಲಕ ತಪ್ಪಿಸಿಕೊಂಡ. 3 ವರ್ಷದ ವಾಸುದೇವ. 3 ವರ್ಷದ ಹುಡುಗರು ಎಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವರಿ? ಅಂದರೆ ಯಾವಾಗಲೂ ತುಂಟಾಟ ಎಷ್ಟಿತ್ತು ಅಂದರೆ ಕೂತತ್ರ ಕೂಳ್ತಿರ್ಲಿಲ್ಲ, ನಿಂತತ್ರ ನಿಂತಿರ್ಲಿಲ್ಲ. 3ನೇ ವರ್ಷದ ವಾಸುದೇವ ಮನೆ ಬಿಟ್ಟು ಹೊರಟು ಬಿಟ್ಟ. ಸೂಚನೆ ಮಾಡಿದ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಎಚ್ಚರ ಇರಲಿ ಅಂತ ಹೇಳ್ತಾ ಇದ್ದಾನೆ. 1 ವರ್ಷದವನಿದ್ದಾಗ ಒಂದ್ಸಲ ಸೂಚನೆ ಮಾಡಿದರು, 3ನೇ ವರ್ಷದವರಿದ್ದಾಗ ಒಂದ್ಸಲ ಸೂಚನೆ ಮಾಡಿದ್ರು, 10ನೇ ವರ್ಷದವರಿದ್ದಾಗ ಮುಕ್ತಾಯನೇ ಹಾಡಿಬಿಟ್ರು, ಮನೆ ಬಿಟ್ಟು ಹೋಗೇ ಬಿಟ್ರು. 3ಕ್ಕೆ ಮುಕ್ತಾಯ ಅಂತ ಹೇಳ್ತಿರ್ತಾರೆ ನೋಡ್ರಿ ನಮ್ಮಲ್ಲೆಲ್ಲ. ಹಾಗೆ 3ನೇ ಸರ್ತಿ ಹೊರಡುವಾಗ ಟಾಟಾ ಅಂತ ಹೋಗ್ಬಿಟ್ರು. ಅವರು ಬಂದದ್ದು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ, ಜಗತ್ತಿಗೆ ಶುದ್ಧವಾದ ಸನ್ಯಾಸವನ್ನು ತಿಳಿಸಿಕೊಟ್ಟು ಆ ಸನ್ಯಾಸಿಗಳು ಮಾಡಬೇಕಾದ ಧರ್ಮಗಳೇನು, ಆ ಸನ್ಯಾಸದಿಂದ ಆಗುವ ಲಾಭ ಏನು, ಹರಿಪ್ರೀತಿಯನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನುವುದನ್ನೆಲ್ಲ ತಿಳಿಸಿಕೊಡ್ಲಿಕ್ಕಾಗಿ ಬಂದ ಬಾಲಕ ವಾಸುದೇವ ಆಚಾರ್ಯನಾಗುವುದು 4ನೇ ಸರ್ಗದಲ್ಲಿ. 3ನೇ ಸರ್ಗದ ಪ್ರಾರಂಭ ಅವರು ಬೇರೆ ಊರಿಗೆ ಹೋದರು ಕಾರ್ಯಕ್ರಮಕ್ಕೆ ಶುರುವಾಗ್ತದೆ. ಅಥ ಕದಾಚನ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ದಯಿತೌ ನೃಣಾಂ ಮಹಮಿತೋ ನಿಜ ಬಂಧು ಮುದೇ ಮುದ ಪ್ರಯಯತು ಸ್ವಜನೈ ಸಹ ದಂಪತಿ. ನಿಡಿಯೂರು ಅಂತ ಒಂದು ಊರು, ನಿಡಿಯೂರು ಅಂತ. ಆ ನಿಡಿಯೂರಿಗೆ ಇವರು ನಡುಮನೆ ನಾರಾಯಣ ಭಟ್ಟರು, ವೇದವತಿ, ವಾಸುದೇವ, ಕಲ್ಯಾಣಿ ದೇವಿ ಇವರೆಲ್ಲ ಸೇರಿಕೊಂಡು ಆ ನಿಡಿಯೂರಿನಲ್ಲಿ ಇದ್ದ ಇವರ ಬಂಧುಗಳ ಮನೆಗೆ ಹೋದ್ರಂತೆ. ಏನಿತ್ತು ಕಾರ್ಯಕ್ರಮ? ಸಾಮಾನ್ಯವಾಗಿ ಮನೆಯಲ್ಲಿ ಕಾರ್ಯಕ್ರಮಗಳೆಲ್ಲ ಅವತ್ತು ಮಾಡ್ತಾ ಇದ್ದದ್ದು. ಮದುವೆ ಮುಂಜಿ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದು. ಇವತ್ತು ನಾವು ಕಲ್ಯಾಣ ಮಂಟಪ, ಮನೆ ಸಣ್ಣದಾಯಿತು, ಮಂಟಪ ದೊಡ್ಡದಾಯಿತು. ಆದ್ದರಿಂದ ನಾವೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೇವೆ. ಅವತ್ತೆಲ್ಲ ಮನೆಯಲ್ಲೇ ಅಂದರೆ ಹೇಗಿರ್ತಿತ್ತು ಅಂದರೆ 16 ದಿವಸಗಳ ಕಾರ್ಯಕ್ರಮಗಳು, ತಿಂಗಳು ಮದುವೆ ಇದ್ದರೆ ಮನೆಯಲ್ಲಿ 1 ತಿಂಗಳು ಮೊದಲು ಬಂದಿರ್ತಿದ್ರು ಸಂಬಂಧಿಕರೆಲ್ಲ. ಏನದು ಉತ್ಸಾಹ ಇರ್ತಿತ್ತು, ಉತ್ಸವ ಇರ್ತಿತ್ತು. ಈಗೇನಿಲ್ಲ ಇಲ್ರಿ, ಬೆಳಿಗ್ಗೆ ಬರೋದು, ಅಕ್ಷತೆ ಹಾಕುವುದು, ಸಂಜೆ ಅಲ್ರಿ ಮಧ್ಯಾಹ್ನದಾಗ ಮತ್ತೆ ಹೊಟ್ಬಿಡೋದು ಹೊಳ್ಳಿ. ಯಾರು ಲಗ್ನ ಮಾಡ್ಕೊಂಡು ಗಂಡ ಹೆಂಡ್ತಿ ಹೋಗ್ಬಿಡ್ತಾರೆ. ಈ ಬಂಧುಗಳಿಗೆ ಇದೀಗ ಸಂಬಂಧ ಇಲ್ಲೇ ಇಲ್ಲ. ಹಾಗಾದರೆ ಇಷ್ಟು ನಮಗೆ ಕ್ಲಿಷ್ಟ ಆಗಿದೆ ಇವತ್ತಿನ ದಿವಸ ಅಂದರೆ ಎಲ್ಲ ಮರ್ತು ಬಿಟ್ಟಿದ್ದೇವೆ. ಈ ಒಂದು ಆ ಸಂಸಾರದ ಒಂದು ಇದು ಚಿತ್ರಣ ಇತ್ತಲ್ಲ, ಅದನ್ನು ಕೊಡ್ತಾ ಇದ್ದಾರೆ. ಇವರೆಲ್ಲ ಎಷ್ಟೋ ದಿನಗಳ ಮೊದಲೇ ಹೋಗ್ಬಿಟ್ರಲ್ಲಿ, ಉತ್ಸವ ಇದೆ ಅಂತ ತಿಳ್ಕೊಂಡು ಹೊರಡೋಣ ಅಂತ ಹೊರಟು ಬಿಟ್ಟಿದ್ದಾರೆ. ನಿಡಿಯೂರಿಗೆ ಹೋದರು ಅಂತ ಹೇಳಬೇಕಾಗಿತ್ತು. ಆ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅಥ ಕದಾಚನ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ದಯಿತೌ ನೃಣಾಂ ಮಹಮಿತೋ ನಿಜ ಬಂಧು ಮುದೇ ಮುದ ಪ್ರಯಯತು ಸ್ವಜನೈ ಸಹ ದಂಪತಿ. ದಂಪತಿ ಗಂಡ ಹೆಂಡತಿಯರು ಅವರಿಬ್ಬರೂ ಸ್ವಜನೈ ಸಹ ಪ್ರಯಯತು ತಮ್ಮ ಬಂಧುಗಳಿಂದ ಕೂಡಿಕೊಂಡು ನಿಜ ಬಂಧು ಮುದೆ ಬಂಧುಗಳಿಗೆ ಸಂತೋಷವಾಗ್ತದೆ. ಯಾವಾಗಲೂ ಎಲ್ಲ ಕಾರ್ಯಕ್ರಮ ಮಾಡುವಾಗ ಮನೆಗೆ ಬಂಧುಗಳು ಬರ್ತಿರ್ಬೇಕು. ಮನೆಯಲ್ಲಿ ಬಂಧುಗಳಿದ್ದಾಗಲೇ ಇದು ಕಾರ್ಯಕ್ರಮ. ಅಲ್ಲೇ ಕಲ್ಯಾಣ ಮಂಟಪಕ್ಕೆ ಬಂದುಬಿಡ್ರಿ, ಅಲ್ಲೇ ರೂಮ್ ವ್ಯವಸ್ಥೆ ಮಾಡೀವಿ, ಅಲ್ಲೇ ಇಳಿದು ಅಲ್ಲೇ ಉಂಡು ಅಲ್ಲೇ ಹೋಗಿ ಮುಗಿದು ಹೋಗ್ಬಿಡ್ರಿ ಅಂತ ಹೇಳಬಾರ್ದು. ಮನೆಗೆ ಬರಬೇಕು. ಅದಕ್ಕೆ ನಿಜ ಬಂಧು ಮುದೆ,
ತಮ್ಮ ಬಂಧುಗಳಿಗೆ ಸಂತೋಷವಾಗತ್ತೆ ಅನ್ನೋದಕ್ಕೆ ಮಹಂ ಉತ್ಸವವನ್ನು ಕುರಿತು ಹೊರಟ್ರವರೆಲ್ಲ. ಹೇಗಿದ್ರವರಿಬ್ಬರು ದಂಪತಿಗಳು ಅಂತಂದರೆ ನೃಣಾಂ ದಯಿತೌ, ಆ ಊರಿನ ಜನರಿಗೆಲ್ಲ ಪ್ರೀತ್ಯಾಸ್ಪದನಾಗಿದ್ರಂತ. ನೃಣಾಂ ದಯಿತೌ, ದಯಿತೌ ಅಂದರೆ ಪ್ರೀತಿ ಪಾತ್ರರು. ಊರಿನಲ್ಲಿದ್ದವರೆಲ್ಲ ಅವ್ರನ್ನ ಮಾತಾಡಿಸ್ಬೇಕಂತೆ. ನಡಿಲ್ನಾಯರನ್ನ ವೇದವತಿಯನ್ನ ಭೆಟ್ಟಿಯಾದಾಗೆಲ್ಲ ಸಿಕ್ಕಾಗೆಲ್ಲ ಮಾತಾಡಿಸ್ಬೇಕು. ಈ ಪ್ರೀತಿ ಜನ ಅವರಲ್ಲಿ ತೋರಿಸ್ತಾ ಇದ್ರಲ್ಲ, ಯಾಕೆ ತೋರಿಸ್ತಾ ಇದ್ರು ಅಂತ ಪ್ರಶ್ನೆ ಮಾಡಿಕೊಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಯಾಕೆ ಅಂದರೆ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ನೃಣಾಂ, ಇವ್ರ ಮೇಲಿನ ಪ್ರೀತಿ ಅಲ್ಲ, ಆ ವಾಸುದೇವನ ಮುಖವನ್ನು ನೋಡಿ ಆನಂದ ಪಟ್ಟು ಎಂಥ ಮಗನ ಹೆತ್ತೀರಿ ಎಂಥ ಮಗನ ಹೆತ್ತೀರಿ ಅಂತ ಹೋದಲ್ಲಿ ಬಂದಲ್ಲೆಲ್ಲ ಮಾತಾಡಿಸ್ತಾ ಇದ್ರಂತ. ಅವರಿಗೆ ಬಂದ ಪ್ರೀತಿ ಪಾತ್ರತೆ ಯಾಕೆ ಬಂದಿತ್ತು ಅಂತಂದರೆ ಈ ವಾಸುದೇವರಿಂದ ಬಂದಿತ್ತಂತ. ನಮ್ಗೆ ಯಾರಾದರೂ ಪ್ರೀತಿ ತೋರಿಸ್ತಾರೆ ಅಂತಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ಯಾರಾದರೂ ನಮಗೆ ಗೌರವವನ್ನು ನೀಡ್ತಾರೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಆ ಭಗವಂತನ ಅನುಗ್ರಹವನ್ನು ಅನುಸಂಧಾನ ಮಾಡಬೇಕಂತ. ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ನಿನ್ನ ಮೇಲೆ ಯಾರಾದರೂ ಪ್ರೀತಿ ತೋರಿಸ್ತಾ ಇದ್ದಾರಾ, ಯಾರಾದರೂ ಸಿಟ್ಟು ಮಾಡಿಕೊಂಡಿದ್ದಾರಾ, ಯಾರಾದರೂ ಮುನಿಸಿಕೊಂಡಿದ್ದಾರಾ, ಹಾಗಾದರೆ ಇದ್ರ ಹಿನ್ನೆಲೆಯಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೋ. ಅತಸ್ತತ್ ಪ್ರೇರಣಾದೇವ ಪ್ರೇಮಾದ್ಯ ಮಮ ಜಗ್ನಿರೇ, ಆ ಭಗವಂತನ ಪ್ರೇರಣೆಯನ್ನು ಚಿಂತನೆ ಮಾಡಿ. ಯಾಕೆ ಅಂದರೆ ನಾವು ಯಾರ ಜೊತೆಗೂ ಏನು ಕೆಟ್ಟು ಮಾಡ್ಕೊಂಡಿರೋದಿಲ್ಲ, ವೈರ ಮಾಡ್ಕೊಂಡಿರೋದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಕೆಲವರು ನಮ್ಮನ್ನು ಮಾತಾಡಿಸೋದೇ ಇಲ್ಲ, ಮುನಿಸ್ಕೊಂಡ್ಬಿಡ್ತಾರೆ. ನಂಗೆ ಏನು ವಿಚಾರ ಮಾಡಿದ್ರು ಯಾಕೆ ಹಿಂಗೆ ಮಾಡ್ಲಿಕ್ಕೆ ಅಂತ ಅರ್ಥ ಆಗಲ್ತು ಅಂತ ಅನ್ನಿಸ್ತಿದ್ರೆ ಅರ್ಥ ಮಾಡಿಕೋ. ಅಲ್ಲಿ ಇನ್ಯಾವ ಕಾರಣವೂ ನಿನಗೆ ಗೋಚರವಾಗದೇ ಇದ್ದರೆ ಅದು ಭಗವತ್ ಪ್ರೇರಣೆಯಿಂದಲೇ ಆದದ್ದು. ಯಾಕೆ ಅಂದರೆ ಉಳಿದ ಕಡೆಗೆ ಬೇರೆ ಕಾರಣಗಳು ಕಾಣ್ತವೆ, ಇಲ್ಲಿ ಬೇರೆ ಕಾರಣಗಳು ಇಲ್ಲದೇ ಇದ್ದದ್ದಕ್ಕೆ ಭಗವತ್ ಪ್ರೇರಣೆ ಎದ್ದು ಕಾಣ್ತದೆ. ಎಲ್ಲ ಕಡೆಗಳಲ್ಲೂ ಭಗವಂತನ ಪ್ರೇರಣೆ ಇದ್ದೇ ಇರ್ತದೆ. ಆದರೆ ಸಹಕಾರಿ ಕಾರಣಗಳು ಇದ್ದದ್ದರಿಂದ, ಜೊತೆ ಕಾರಣ ಇದ್ದದ್ರಿಂದ ಅದು ಗೊತ್ತಾಗೋದಿಲ್ಲ. ಇವತ್ತು ಇನ್ಯಾವ ಸಹಕಾರಿ ಕಾರಣಗಳಿಲ್ಲವಾದ್ರಿಂದ ಭಗವತ್ ಪ್ರೇರಣೆ ಎದ್ದು ಕಾಣ್ತದೆ. ಅದಕ್ಕೆ ಹೇಳಿದ್ರು ಅತಸ್ತತ್ ಪ್ರೇರಣಾದ್ದೇವ ಪ್ರೇಮಾದ್ಯ ಮಮ ಜಗ್ನಿರೇ. ಯಾರಾದರೂ ನನ್ನ ಬಹಳ ಹೊಗಳ್ತಾ ಇದ್ದಾರೆ ಅಂದರೆ ದೇವರೇ ನೀನು ಏನೋ ಅನುಗ್ರಹ ಮಾಡಿ ಅದಕ್ಕೆ ಇವರೆಲ್ಲ ಹೊಗಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಸುಂದರ ನಂದನ ಸ್ಮಿತ ಮುಖೇ ಎಂದು ದೃಶಾಂ, ಸುಂದರನಾದ ನಂದನ ಮಗನ ಸ್ಮಿತ ಮುಗುಳ್ನಗೆಯಿಂದ ಕೂಡಿದ ಮುಖವೆಂಬ ಚಂದ್ರನನ್ನು ನೋಡುವ. ಸುಂದರವಾದ ಮುಖ ಆಚಾರ್ಯದು. ಸುಂದರ ನಂದನ ಸ್ಮಿತ ಮುಖೇ ಎಂದು ದೃಶಾಂ, ಆ ವಾಸುದೇವನ ಮುಖವನ್ನು ನೋಡಿ ಆನಂದಪಟ್ಟ ಜನ ಎಲ್ಲ ಇವರನ್ನು ಪ್ರೀತಿಸ್ತಾ ಇದ್ರು. ಅಂಥವರು ಒಂದು ದಿವಸ ಈ ನಿಡಿಯೂರಿಗೆ ಹೊರಟರು. ಮದುವೆಯೋ ಮುಂಜಿಯೋ ಏನೋ ಒಂದು ವೈಭವ ಕಾರ್ಯಕ್ರಮ, ಅದಕ್ಕೆ ಹೊರಟರು ಅಂತ ಮೊದಲನೇ ಶ್ಲೋಕದಲ್ಲಿ ಬಂತು. ಇದರಲ್ಲಿ ಅಥ ಅಂತ ಪ್ರಾರಂಭ ಮಾಡ್ತಾರೆ. ಅಥ ಕದಾಚನ, ಒಮ್ಮೆ, ಅನಂತರದಲ್ಲಿ ಒಮ್ಮೆ ಅಂತ ಹೇಳಿದರು. ಅದಕ್ಕೆ ಅನಂತರದಲ್ಲಿ ಒಮ್ಮೆ ಅಂದರೆ ಯಾವ ನಂತರದಲ್ಲಿ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಅಥ ಅಂದರೆ ಅನಂತರ, ಎಲ್ಲರೂ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಅನಂತರ ಅನಂತರ ಅಂತ, ಆಮೇಲೆ ಯಾವ ಮೇಲೆ ಅಂದರೆ 1 ವರ್ಷದ ಘಟನೆ ಹೇಳಿದ್ರಲ್ಲ ಹಿಂದಿನ ಸರ್ಗದಲ್ಲಿ, ಅದಾದ ಮೇಲೆ ಅಂತ ಹೇಳಿದರೆ ಇಲ್ಲ, ಇದು 3ನೇ ವರ್ಷದ ಘಟನೆ. ಇದು ಮಧ್ಯದಲ್ಲಿ ಇದ್ದ ಘಟನೆಗಳೆಲ್ಲ ಲೋಪ ಆಗಿದೆ. ಹಾಗಿದ್ರೆ ಆಮೇಲೆ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ. ಅಲ್ಲಲ್ಲ, ಅಥ ಅಂದರೆ ಆಮೇಲೆ ಅಂತಲ್ಲ, ಅಥ ಅಂದರೆ ಮಂಗಳ. ಅಥ ಅಥವಾ ಬ್ರಹ್ಮ ಜಿಜ್ಞಾಸ ಅಂತಿದೆಯಲ್ಲ, ಹಾಗೆ ಅಥ ಅಂದರೆ ಮಂಗಳ ಅಂತ ಹೇಳ್ತೀವಿ. ಅಂದರೆ ಮೊದಲನೇ ಸರ್ಗ ಅಲ್ಲ, ಇದು 3ನೇ ಸರ್ಗ. ಗ್ರಂಥ ಪ್ರಾರಂಭ ಆಗೋಗಿದೆ. ಗ್ರಂಥ ಪ್ರಾರಂಭವಾದ ಮೇಲೆ ಅಥ ಅಂತ ಮಂಗಳ ಹೇಳಲಿಕ್ಕೆ ಬರೋಂಗಿಲ್ಲ. ಅನಂತರದಲ್ಲಿ ಅಂತ ಹೇಳಲಿಕ್ಕೆ ಹಿಂದೆ ಪ್ರೀವಿಯಸ್ ಆಗಿ ಯಾವ ಕಥೆಯನ್ನು ಹೇಳಿಲ್ಲ. ಹಾಗಿದ್ರೆ ಅಥ ಅಂದರೆ ಏನು ಅಂತ ಕೇಳಿದರೆ, ಆಚಾರ್ಯರೇ ಗೀತಾ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ ಅಥ ಇತಿ ಅರ್ಥಾಂತರೇ, ಇನ್ನೊಂದು ಘಟನೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುವಾಗಲೂ ಅಥ ಅಂತ ಬಳಸಬಹುದು ಅಂತ ಬರೆದಿದ್ದಾರೆ. ಬರೇ ಮಂಗಳ ಅಂತಲ್ಲ, ಬರೇ ಅನಂತರದಲ್ಲಿ ಅಂತಲ್ಲ, ಇನ್ನೊಂದು ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುವಾಗಲೂ ಅಥ ಅಂತ ಬರೀರಿ. ಹಿಂದಿನ ಘಟನೆ ಮುಗೀತು, ಅದನ್ನು ಬಿಟ್ಟು ಇನ್ನೊಂದು ಘಟನೆಯನ್ನು ಹೇಳ್ತೀವಿ. ಅನಂತರದಲ್ಲಿ ಅಲ್ಲ, ಅದು ಮುಗಿದ ಮೇಲೆ ಇದು ಅಂತಲ್ಲ, ಅದು ಯಾವುದೋ ಆಗೋಯ್ತು, ಇನ್ನೊಂದು ಕಥೆಯನ್ನು ಹೇಳ್ತೀವಿ ಅನ್ನೋದಕ್ಕೆ ಅಥ ಅಂತ ಹೇಳಬೇಕು. ಭಗವದ್ಗೀತೆಯ 3ನೇ ಅಧ್ಯಾಯದ ಭಾಷ್ಯದಲ್ಲಿ ಅಥೇತ್ಯರ್ಥಾಂತರೇ ಅಂತ ವ್ಯಾಖ್ಯಾನ ಮಾಡ್ತಾರೆ ಮಧ್ವಾಚಾರ್ಯ. ಆದ್ದರಿಂದ ಅಥ ಕದಾಚನ, ಅಥ ಅಂದರೆ ಇನ್ನೊಂದು ಘಟನೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಕದಾಚನ ಒಮ್ಮೆ
ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ. ಇಲ್ಲಿ ಸುಂದರ ನಂದನ ಸ್ಮಿತ ಮುಖೇಂದು ಅನ್ನುವುದು ವಾಸುದೇವನಿಗೆ ವಿಶೇಷಣ. ಹೆಂಗಿದ್ದ ವಾಸುದೇವ ಅಂತ ಹೇಳುವಾಗ ಸುಂದರ ನಂದನ ಸ್ಮಿತ ಮುಖೇಂದು, ಇಷ್ಟು ವಾಸುದೇವನಿಗೆ. ಅವನ್ನ ನೋಡುವರು ಜನ, ಆ ಜನರಿಗೆ ಇವರು ಪ್ರೀತಿ ಪಾತ್ರರಾಗಿದ್ರು ಅಂತ. ಸುಂದರ ನಂದನ ಅಂದರೆ, ಸುಂದರ ಅಂದರೆ ನಾವೆಲ್ಲ ಏನು ಅರ್ಥ ಮಾಡಿಕೊಳ್ತೀವಿ, ಬಹಳ ಚಂದ ಇದ್ದ. ನಂದನ ಅಂದರೆ ಮಗ. ಸುಂದರ ನಂದನ ಸ್ಮಿತ ಮುಖೇಂದು, ಹೀಗೆ ಅರ್ಥ ಮಾಡಿಕೊಳ್ಬೇಕಾದ ವಾಸ್ತವ ಸಂಗತಿ. ಯಾಕೆ ಅಂದರೆ ಪ್ರಾರಂಭದ ಹಂತದಲ್ಲಿ ಇಷ್ಟೇ ಅರ್ಥ ಮಾಡಿಕೊಳ್ಳೋದೇ ಹೆಚ್ಚು ನಮಗೆಲ್ಲ. ಅದಕ್ಕೆ ವ್ಯಾಖ್ಯಾನಕಾರರು ಪ್ರಾರಂಭದ ಹಂತದ ಅರ್ಥವನ್ನು ಹೇಳಿ ಇಷ್ಟು ಅರ್ಥ ಮಾಡಿಕೊಂಡು ಪ್ರವೇಶ ಮಾಡ್ರಿ ಅಂತ ಹೇಳಿರ್ತಾರೆ. ಸುಂದರ ನಂದನ ಅಂದರೆ ಉದ್ಭವ ಸುಂದರ ಸುಂದೋ ರತ್ನನಾಭ ಸುಲೋಚನ. ವಿಷ್ಣು ಸಹಸ್ರನಾಮದಲ್ಲಿ ಸುಂದರ ಅಂತ ದೇವರ ಹೆಸರಂತ. ದೇವರಿಗೆ 1000 ಹೆಸರುಗಳಲ್ಲಿ ಸುಂದರ ಅಂತಿದೆ ಅಂತ. ಉದ್ಭವ ಸುಂದರ ಸುಂದೋ ರತ್ನನಾಭ ಸುಲೋಚನ. ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿರ್ತೀರಲ್ಲ, ಪಾರಾಯಣ ಮಾಡುವಾಗ ಈ ನಾಮಗಳು ಬರ್ತಿರ್ತದೆ. ಅಲ್ಲಲ್ಲಲ್ಲಿ ಗಮನವಿಟ್ಟು ಕೇಳ್ತಿರ್ಬೇಕು. ಅದು ಕೋಶ. ವಿಷ್ಣು ಸಹಸ್ರನಾಮ ಎಂಬುದೊಂದು ಕೋಶ. ಆ ಕೋಶದಲ್ಲಿ ಭಗವಂತನ 1000 ನಾಮಗಳನ್ನು ಹೇಳಿದ್ದಾರೆ. ಸುಂದರ ಅಂದರೆ ಪರಮಾತ್ಮ, ನಂದನ ಅಂದರೆ ಮಗ. ಸುಂದರ ನಂದನ ಅಂತಂದರೆ ಈ ವಾಸುದೇವ ಏನಿದ್ದಾನೋ ಇವನು ಮೂಲದಲ್ಲಿ ಭಗವಂತನ ಮಗ. ಇವನು ಈ ನಡಿಲ್ಲಾಯರ ವೇದವತಿಯ ಮಗ ಅಲ್ಲ. ಮೂಲ ರೂಪದಲ್ಲಿ ಯಾರ ಮಗ ಅಂತ ಕೇಳಿದ್ರೆ ಲಕ್ಷ್ಮೀನಾರಾಯಣರ ಮಗ. ಅದರಿಂದ ಸುಂದರ ನಂದನ. ನಂದನ ಅಂದರೆ ಏನ್ರಿ? ನಂದನ ಅಂದರೆ ಮಗ ಅಂತ ಅರ್ಥ. ಯಾಕೆ? ನಂದಯತಿ ಇತಿ ನಂದನ, ಸಂತೋಷ ಪಡಿಸ್ತಾರೆ ಅಂತನ್ನೋದಕ್ಕಾಗಿ ಅವನಿಗೆ ಮಗ ಅಂತ ಕರೀತಾರಂತೆ. ಯಾವಾಗ ಸಂತೋಷ ಆಗುತ್ತೆ ಹೇಳೋಣಂತೆ? ಯಾವಾಗ ಸಂತೋಷ ಆಗುತ್ತೆ? ಕಾಳಿದಾಸ ಒಂದು ಮಾತು ಹೇಳ್ತಾನೆ. ಅಭಿಜ್ಞಾನ ಶಾಕುಂತಲದಲ್ಲಿ ಕಾಳಿದಾಸ ಒಂದು ಮಾತು ಹೇಳ್ತಾನೆ. ಅಂಕಾಶ್ರಿತ ಪ್ರಣಯಿನಸ್ತನಯಾನ್ ವಹಂತೋ ಧನ್ಯಾ ತದಂಗ ರಜಸ ಮಲಿನೀ ಭವಂತಿ. ಏನು ಅದ್ಭುತ ಹೇಳ್ತಾನೆ ಗೊತ್ತಾ ಅವನು ಕಾಳಿದಾಸ. ದೊಡ್ಡ ಕವಿ. ಅವನೊಂದು ಮಾತು ಹೇಳ್ತಾನೆ. ಅಂಕಾಶ್ರಿತ, ತೊಡೆ ಮೇಲೆ ಕೂಡ್ತದಂತೆ ಮಗು ಬಂತು. ಏನು ಆನಂದ ಆಗುತ್ತೋ ತೊಡೆ ಮೇಲೆ ಕೂತಾಗ. ಅಂಕಾಶ್ರಿತ ಪ್ರಣಯಿನಃ ತನಯಾನ್ ವಹಂತಃ, ತೊಡೆ ಮೇಲೆ ಕೂಡಿಸ್ಕೊಂಡು ಅದನ್ನು ನೋಡಿದಾಗ ಧನ್ಯಾ ತದಂಗ ರಜಸ ಮಲಿನೀ ಭವಂತಿ. ಅದು ಎಲ್ಲೋ ಅಡ್ಡಾಡಿಕೊಂಡು ಕೈಗೆ ಕಾಲಿಗೆಲ್ಲ ಮಣ್ಣು ಕಣ್ಣು ಮುತ್ಕೊಂಡು ಬಂದು ಈ ಅಪ್ಪ ಅಮ್ಮನ ತೊಡೆ ಮೇಲೆ ಕೈ ಇಟ್ಟು ಏರಿ ಕೂತು ಹಿಂಗೆ ನೋಡ್ತಿರ್ತದಲ್ಲ, ಎಷ್ಟು ಆನಂದ. ಅಯ್ಯೋ ಬಾಯಿ ಅಂತ ಹೇಳಿ ಕರೆದು ಅದನ್ನು ಕೂಡಿಸ್ಕೊಂಡು ತಿಂದಿದ್ದು ತೀಡಿದ್ದ ಕೂಸಿನ. ಯಾವಾಗ ಸಂತೋಷ ಆಗತ್ತೆ ಅಂದರೆ ಆ ಮಕ್ಕಳು ತಂದೆ ತಾಯಿಗಳ ತೊಡೆ ಏರಿದ್ರೆ ಭಾರಿ ಆನಂದ ಆಗ್ತದಂತೆ. ಅಂಕಾಶ್ರಿತ ಪ್ರಣಯಿನಃ ತನಯಾನ್ ವಹಂತಃ ಧನ್ಯ ತದಂಗ ರಜಸ. ಧನ್ಯರವರು ಯಾವಾಗ? ತದಂಗ ರಜಸ, ಆ ಮಗುವಿನ ಮೈ ಕೈಗಂಟಿದ ಧೂಳನ್ನು ಹಚ್ಚಿಕೊಂಡು ಇವರು ಮಲಿನೀ ಭವಂತಿ. ನೋಡಿ, ಎಲ್ಲ ನಿನ್ನ ಮಗ ಹೊಲಸು ಮಾಡಿಬಿಟ್ಟು ನೋಡೆ ಅಂಥೇಳಿ ಹೆಂಡತಿಗೆ ಬೈಯುವಾಗ ನೋಡಿ ನಿನ್ನ ಮಗಳೆಲ್ಲ ಎಲ್ಲ ತಿನ್ಕೊಂಡ್ಬಂದು ಉಣ್ಕೊಂಡ್ಬಂದಿಲ್ಲ ಹಚ್ಚಿಬಿಟ್ಲು ಅಂತ ಹೇಳುವಾಗ ಎಷ್ಟು ಆನಂದ ಇರುತ್ತೆ ಹೇಳ್ತಾರೆ. ಹಾಗಾದರೆ ಈ ಮಧ್ವಾಚಾರ್ಯರು ವಾಸುದೇವ ಬಾಲಕ ಸುಂದರ ನಂದನ ಅಂತಾಗಬೇಕಾದ್ರೆ, ಪರಮಾತ್ಮನ ಮಗ ಅಂತಾಗಬೇಕಾದ್ರೆ ಈಗ ಹೇಳಿದ್ದಲ್ಲ ಆ ಕೆಲಸ ಮಾಡಬೇಕು. ಆ ಕೆಲಸ ಅಂದರೆ ತೊಡೆ ಏರಬೇಕು, ಅಪ್ಪನ ತೊಡೆ ಏರಬೇಕು. ಏರಿದ್ದಾರ ಅಂತ ಕೇಳಿದ್ರೆ ಹೌದು ಏರಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಆಚಾರ್ಯರು ವಾಯುದೇವರ ಸ್ವರೂಪವನ್ನು ಚಿಂತನೆ ಮಾಡಿಸ್ತಾರೆ ನಮಗೆಲ್ಲ. ಉದ್ಯದ್ರ ವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯನುತಿ ನಿತ್ಯವಚ ಪ್ರವೃತ್ತಿಂ ಧ್ಯಾಯೇದ್ ಗದಾ ಭಯಕರಂ ಸುಕೃತಾಂಜಲಿಂ ತಂ ಪ್ರಣಮ್ಯತೇಷ್ಟತನಮುನ್ನತ ಕರ್ಮಶಕ್ತಿಂ. ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಚ್ಯುತಾಂಕೆ ಸ್ವಾಸೀನಂ, ಭಗವಂತನ ತೊಡೆಯ ಮೇಲೆ ಕೂತಿದ್ದಾರಂತೆ. ವಾಯುದೇವರು ಮೂಲ ರೂಪ. ಕಾಳಿದಾಸ ಹೇಳಿದ್ದ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಕಾಳಿದಾಸ ಹೇಳಿದ್ದು ಲೌಕಿಕವಾದ ನಮ್ಮ ಮಕ್ಕಳ ಕಥೆಯನ್ನ. ಅಂಕಾಶ್ರಿತ ಪ್ರಣಯನಃ ವಿಚಿತ್ರಿ. ಈ ಮಕ್ಕಳೆಲ್ಲ ತೊಡಿ ಮೇಲೆ ಇರ್ತಾವಲ್ಲ, ಸುಮ್ಮನೆ ನಗ್ತಿರ್ತಾವೆ. ಅನಿಮಿತ್ತ ಸೈಹಿ ಅನಿಮಿತ್ತ, ಏನು ನಿಮಿತ್ತ ಇರಂಗಿಲ್ಲ, ಸುಳ್ಳು ಹಿಂಗೆ ನಗ್ತಾವೆ. ಯಾಕೆ ನಕ್ಕಿ ಅಂತ ಹಿಂಗೆ ನೋಡೋದ್ರಾಗ ಇದ್ದಕ್ಕಿದ್ದಾಗ ಮುಖ ಗಂಟು ಹಾಕಿರ್ತಾವೆ. ಯಾಕೆ ಮುಖ ಗಂಟು ಹಾಕ್ತಾವೆ ಗೊತ್ತಿಲ್ಲ, ಯಾಕೆ ನಗ್ತವೆ ಗೊತ್ತಿಲ್ಲ. ನಗುವಾಗ ಅದು ಪಾಪ ಹಿಂಗೆ ಬಾಯಿ ತೆಗೆದಿರ್ತಾವೆ, ಎರಡು ಹಲ್ಲು ಮುಂದಿನ ಕಾಣಿಸ್ತಿರ್ತಾವೆ. ಉಳಿದದ್ದಿನ ಬಂದಿರಂಗಿಲ್ಲ, 2 ಹಲ್ಲು ಕಾಣಿಸ್ತಿರ್ತಾವೆ. ಅದು ಎಷ್ಟು ಆನಂದ ಆಗ್ತಿರಬೇಡ.
ಹಾಗಾದರೆ ಮಕ್ಕಳು ಮುದ್ದು ಮುದ್ದಾದದ್ದು ತೊಡೆಯೇರಿ ಅನಿಮಿತ್ತ ಹಾಸ ಮಾಡಿಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತದಲ್ಲ. ಆಗ ವಾಯುದೇವರು ಕೂಡ ಸ್ವಾಸೀ ನಮಸ್ಯ ಅಚ್ಯುತಾಂಕೆ ಭಗವಂತನ ತೊಡೆಯೇರಿ ಕುಳಿತಿದ್ದಾರಂತೆ. ಆ ತೊಡೆಯೇರಿ ಕುಳಿತು ಭಗವಂತನಿಗೆ ನಂದನ ಆನಂದ ಉಂಟು ಮಾಡ್ತಾ ಇದ್ದಾನೆ. ಯಾವ ತೊಡೆ ಮೇಲೆ ಕೂತಿದ್ದಾರೆ ಅಂದರೆ ಆಚಾರ ತೊಡಿ ಮೇಲೆ ಅಂದರೆ ತೊಡಿ ಮೇಲ್ರಪ್ಪ, ಯಾವ ತೊಡಿ ಮೇಲೆ ಅನ್ಸೋದಕ್ಕೆ ಅಲ್ರಿ, ಎಡಭಾಗನೋ ಬಲಭಾಗನ ಹೇಳಬೇಕಲ್ಲ ನೀವು ಅಂದರೆ ಬಲಭಾಗದಲ್ಲಿ ಕೂತಿದ್ದಾರಂತೆ. ಯಾಕಾಚಾರ ಬಲಭಾಗದಾಗ ಕೂಡಿಸ್ಬಿಟ್ರಿ ವೈದವ್ರನ್ನ ಅಂದರೆ ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ. ಎಡಭಾಗದಲ್ಲಿ ಹೆಂಡತಿ ಕೂಡಬೇಕಂತೆ, ತೊಡಿ ಮೇಲೆ ಹೇಳ್ಯಾರ್ರಿ, ಬಾಜುಕ ಅರ್ಥ ಆಯ್ತಲ್ಲ ಇಲ್ಲಂತೇಳಿ. ಅದಕ್ಕೆ ಭಾಳ ಕಷ್ಟದ ಇದೆಲ್ಲ ಹೇಳಿದ್ರೆ ಒಬ್ಬರು ಆಚಾರ ಹೇಳ್ತಿರ್ಬೇಕು, ಹಿಂಗೆ ಹೇಳಿದ್ರಿ ಆಚಾರ ಎಡ ತೊಡೆ ಮೇಲೆ ಹೆಂಡತಿ ಕೂಡ್ಬೇಕು ಅಂತ ಹೇಳಿ ಕೂಡಿಸ್ಕೊಂಡ್ರೆ ನಮ್ಮ ಗತಿ ಏನು ಅಂದರು. ನಾ ಅಂದೆ ಅಣ್ಣ ಈಗ ಹೇಳಿಲ್ಲಪ್ಪ, ಅದನ್ನು ಹಿಂದಕ್ಕೆ ಬಾಲ್ಯ ವಿವಾಹ ಮಾಡ್ತಿದ್ರಲ್ಲ ಅವಾಗ ಕೂಡ್ಸ್ಕೋತಿದ್ರು, ಈಗ ಎಡಕ್ಕೆ ಬಾಜು ಕೂಡ್ಸ್ಕೋಬೇಕು ಮಣಿ ಹಾಕಿ, ನೀ ತೆಳಗೆ ಕೊಡ್ಬೇಕಷ್ಟೇ ಅಂತ ಹೇಳಿದೆ ಅಷ್ಟೇ. ಅತ ಕದಾಚನ ಸುಂದರ ನಂತರ ಸ್ಮಿತ ಮುಖೇಂದು ದೃಶಾಂ ದಯಿತೌ ನೃಣಾಂ. ಹೌದು, ಇಲ್ಲಿ ನೋಡ್ರಿ ಎಷ್ಟು ಸ್ವಾರಸ್ಯ ಇದೆ ಅಂತಂದರೆ, ಸುಂದರ ಪರಮಾತ್ಮ ಆದ ನಂದನ ಮಗ ಆದರೂ ತೊಡೆಯೇರಿ ಕೂತಿದ್ದಾರೆ. ಮತ್ತೆ ಆಕೆ ಎಡಕ್ಕೆ ಕೂತಕ್ಕೆ ಸುಮ್ ಕೂಡ್ತಾಳೆ, ಮತ್ತೆ ಹೆಣ್ಮಗಳು ಅಕ್ಕಿನೂ ಇದ್ದಾಳ, ಎಲ್ಲಿದ್ದಾಳ? ಸುಂದರೀ ಚ ಸುಂದರಶ್ಚ ಸುಂದರೌ ಸುಂದರಯೋ ನಂದನಃ ಸುಂದರ ನಂದನಃ ಅಂತ ವ್ಯಾಖ್ಯಾನ ಮಾಡಬೇಕು ಅದಕ್ಕೆ. ಸುಂದರಿ ಅಂದರೆ ಮಹಾಲಕ್ಷ್ಮಿ, ಸುಂದರ ಪರಮಾತ್ಮ, ಸುಂದರೀ ಚ ಸುಂದರಶ್ಚ ಸುಂದರೌ ಇಬ್ಬರವರು. ಸುಂದರಯೋ ಅವರಿಬ್ಬರಿಗೂ ಕೂಡ ನಂದನಃ ಸಂತೋಷಪಡಿಸ್ತಾನಾದ್ದರಿಂದ ಇವ ಸುಂದರ ನಂದನ ವಾಸುದೇವ. ಅಕ್ಕಿಗೆ ಯಾಕೆ ಸಂತೋಷ ಆಯಿತು ಅಂತಂದರೆ, ಅಕ್ಕಿ ಎಡತೊಡೆ ಮೇಲೆ ಕೂತಿದ್ದಾಳೆ. ಭಗವಂತನ ಎಡತೊಡೆಯ ಮೇಲೆ ಅವಳು ಕೂತು ಬಲತೊಡೆಯ ಮೇಲೆ ಈ ವಾಯುದೇವ ಕೂತಿದ್ರೆ ಇಬ್ಬರು ಪರಸ್ಪರ ಮುಖ ನೋಡ್ಕೊಂಡ್ರಂತ. ಲಕ್ಷ್ಮಿ ಅಂತಾಳೆ, ಅಂತೂ ಏರಿ ಬಂದಿಯಾ ತೊಡೆ ಮೇಲೆ, ಎಷ್ಟು ಸಂತೋಷ ಆಯಿತು. ಅವನು ಕೈ ಮುಗದೆ ಬಿಟ್ಟಾನ ಹಣಮಪ್ಪ, ಅವ್ವ ನೀ ಬಿಟ್ಟಿ ಅಂತ ಬಂದೀನಿ ಅಂತವ ಅಂದ ಅಷ್ಟೇ, ಮತ್ತೇನಿಲ್ಲ. ಆದ್ದರಿಂದ ಅಥ ಕದಾಚನ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ದಯಿತೌ ನೃಣಾಂ ಮಹಮಿತೋ ನಿಜ ಬಂಧು ಮುದೇ ಮುದ ಪ್ರಯತು ಸ್ವಜನೈ ಸಗದಂಪತಿ. ಹೌದು, ಆಯ್ತು. ನಿಡಿಯೂರಿಗೆ ಹೋದರು. ನಿಡಿಯೂರಿನ ಮನೆಯಲ್ಲಿ ಕಾರ್ಯಕ್ರಮ ಶುರುವಾತು. ಮದುವೆ ಮನೆ, ಏನು ಕೇಳ್ತೀರಿ ಜನ, ಗದ್ಲೋ ಗದ್ಲ. ಪಂಡಿತಾಚಾರ್ಯ 2ನೇ ಶ್ಲೋಕದಲ್ಲಿ ಆ ಗದ್ದಲ ವರ್ಣನೆ ಮಾಡ್ತಾನೆ. ಹೆಂಗಿರ್ತಿತ್ತು ಗದ್ದಲ? ಸ್ವಜನತಾ ಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೆ ಅವಿದುಷಿ ಜನನೀತಿ ಸಬಾಲಕ ಶರಣತೋ ರಣತೋ ನಿರಗಾಂಗ್ರಭಿ. ಸ್ವಜನತಾ, ಸ್ವಜನತಾ ಅಪಗಮ ಆಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೇ. ತಮ್ಮವರು ಬರೋದು, ಕೂಡೋದು, ಹೋಗೋದು, ನಿಲ್ಲೋದು, ಮಾತಾಡೋದು, ಏನು ಆನಂದ ಇರ್ತದೆ ಎಲ್ಲರ. ಅವ್ರು ಧರ ಅಂತ ಅಲ್ಲಿಂದ ಬರ್ತಾರೆ, ಇವ್ರು ಭರಭರ ಅಂತ ಇಲ್ಲಿಂದ ಹೋಗ್ತಿರ್ತಾರೆ. ಈ ಕೆಲವು ಮದುವೆ ಮನೆಯಲ್ಲಿ ನೋಡ್ತಿರ್ಬೇಕ್ರಿ, ಏನು ಕೆಲಸ ಇರಂಗಿಲ್ಲ, ಕಾರ್ಯ ಇರಂಗಿಲ್ಲ, ಇಲ್ಲಿಂದಲ್ಲಿ ಅಲ್ಲಿಂದ ಇಲ್ಲಿ. ಈ ಡ್ರೆಸ್ ಬೇರೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಭಾರಿ ಅಲಂಕಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಹಚ್ಕೊಂಡು ಸ್ನೋ ಪೌಡ್ರು, ಸುಣ್ಣ, ಬಣ್ಣ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಹೇಳಿ ಕೆಲವರು ಕೀಲಿಕೈ ಬೇರೆ ಇಟ್ಕೊಂಡ್ಬಿಟ್ಟಿರ್ತಾರೆ ಟೊಂಕದಾಗ. ಟ್ರಂಕು ಬೀರುವ ಕೀಲಿಕಾಯಿ ಠಣ 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 ಅಂತಿರ್ತದೆ ಶಬ್ದ. ಏನೋ ಇಡೀ ಮನೆ ಜವಾಬ್ದಾರಿ ಇವರೇ ಹೊತ್ಕೊಂಡ್ರಂತ. ಆಮೇಲೆ ಗೊತ್ತಾಗ್ತದೆ ಅಲ್ಲಿ ಲೇಟ್ರ್ ಕಳೆದು ಹೋಗ್ತಾ ಅಂತ ಕೊಡಕ್ಕೆ ಟೊಂಕದಾಗ ಸಿಕ್ಸಿದ್ದು ಅಂತ ಗೊತ್ತಾಗ್ತದೆ ಅಷ್ಟೇ, ಇನ್ನೇನು ಇಲ್ಲೇ ಇಲ್ಲ. ಅದಕ್ಕೆ ತೆರಗುಂಡಿ ಆಚಾರ್ಯ ಈ ಶ್ಲೋಕವನ್ನು ಭಾವಾನುವಾದ ಮಾಡುವಾಗ ಬರುತ್ತಲ್ ಹೋಗುತ್ತ ಮಿಲಿತರಾಗುತ್ತ ಸರಸವಾಡುತ್ತಲಿರಲು ಜನರಿ ವರ ಕುಮಾರನು ಜನರ ಕೋಲ ಹಲದಿ ಮಮ ಮಾತೆ. ಇದನ್ನು ನಾನು ಪ್ರಾಯ 1ನೇ ಸರ್ಗದಿಂದ ಅವ್ರದ್ದು ಹೀಗಿದೆ ಅಂತ ಹೇಳ್ತಾ ಬರ್ತಾ ಇದ್ದೆ. ಹೀಗೆ ಹೇಳುವಾಗ ಈ ಉಪನ್ಯಾಸವನ್ನು ಈ ಮಾಧ್ಯಮದ ಮೂಲಕವಾಗಿ ನೋಡುವ ಕೆಲವು ಭಕ್ತರು, ಕೊಯಂಬತ್ತೂರಿನಲ್ಲಿರುವಂತಹ ಒಬ್ಬರು ಭಕ್ತರು ನನಗೊಂದು ಮೆಸೇಜ್ ಕಳಿಸಿದರು. ಏನು ಕಳಿಸಿದರು ಅಂತಂದರೆ, ಆಚಾರ್ಯ ನೀವು ತೆರಗುಂಡಿ ಆಚಾರ್ಯದೇನೋ ಕನ್ನಡ ಪದ್ಯ ಹೇಳ್ತಾ ಇದ್ದೀರಿ, ಆದರೆ ಅದರ ಜೊತೆಗೆ ಇನ್ನೊಬ್ಬರು ಬರೆದಿದ್ದಾರೆ, ದಯಮಾಡಿ ಅದನ್ನು ಉಲ್ಲೇಖ ಮಾಡಿಕೊಳ್ಳ್ರಿ ಅಂತ ಕಳಿಸಿದ್ರು ನನಗೆ. ಯಾರು ಅಂತ ಕೇಳಿದಾಗ ಅವರು ಕೊಟ್ಟ ಮಾಹಿತಿ ಇಷ್ಟಿದೆ. ಸೋಸಲೆ ವ್ಯಾಸರಾಜ ಮಠದಲ್ಲಿ ವಿದ್ಯಾರತ್ನಾಕರ ತೀರ್ಥರು ಅಂತ ಒಬ್ಬರು ಸ್ವಾಮಿಗಳು. ಈ ವಿದ್ಯಾರತ್ನಾಕರ ತೀರ್ಥರು ಶ್ರೀಪಾದಂಗಳವರು ಇಡೀ ಸುಮಧ್ವ ವಿಜಯವನ್ನು
ಈ ಹೇಗೆ ನಾರಾಯಣ ಪಂಡಿತಾಚಾರ್ಯರು ಪ್ರಮೇಯ ನವಮಾಲಿಕಾದಲ್ಲಿ ಸಂಗ್ರಹ ಮಾಡಿದ್ದಾರಲ್ಲ, ಹಾಗೆ ಸಂಸ್ಕೃತದಲ್ಲಿ ಸಂಗ್ರಹ ಮಾಡಿದ್ದಾರೆ. ಒಂದೊಂದು ಸರ್ಗಕ್ಕೆ 4 ಶ್ಲೋಕ. ಹಾಗೆ ಇಡೀ ಸುಮಧ್ವ ವಿಜಯವನ್ನು ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಸಂಗ್ರಹ ಮಾಡಿದ್ದಾರೆ, ಸೋಸಲೆ ವ್ಯಾಸರಾಯ ಮಠದವರು. ಅದನ್ನು ಆಧಾರವಾಗಿಟ್ಟುಕೊಂಡು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಅವರ ಮುಂದಿನ ಸ್ವಾಮಿಗಳು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇದನ್ನು ಹೇಗೆ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರಲ್ಲ, ನಾವು ತೆರಗೊಂಡಿ ಆಚಾರ್ಯ ಬಗ್ಗೆ ಹೇಳ್ತಾ ಇದ್ದೀವಲ್ಲ, ಹಾಗೆ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ಇದನ್ನು ಕನ್ನಡದಲ್ಲಿ ಬರೆದಿದ್ದಾರಂತೆ. ಭಾಮಿನಿ ಷಟ್ಪದಿಯಲ್ಲಿ ಒಂದು ಸರ್ಗಕ್ಕೆ 4 ಪದ್ಯ. ಮೂಲತಃ ಅವರೇನು ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಮಾಡಿದ್ದಾರೆ 4 ಶ್ಲೋಕಗಳನ್ನು, ಹಾಗೆಯೇ ಭಾವಾನುವಾದ ಇಟ್ಟುಕೊಂಡು ಒಂದೊಂದು ಸರ್ಗದ ಕಥೆ ಸಂಗ್ರಹವಾಗುವಂತೆ 4 ಶ್ಲೋಕಗಳನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಅದನ್ನು ಅವರು ನನಗೆ ಕಳಿಸಿಕೊಟ್ಟಿದ್ದಾರೆ. ಅದು ಇನ್ಮೇಲೆ ಅದನ್ನು ಪ್ರಸಂಗ ಇದ್ದಾಗ ಅದನ್ನು ನೋಡ್ಕೊಂಡು ಹೇಳಬೇಕು ಅಂತ ಇಟ್ಕೊಂಡಿದ್ದೀನಿ. ಅಂದರೆ ಎಂಥಿಂಥವ್ರು ಮಹಾನುಭಾವರಿದ್ದಾರೆ ಅರ್ಥ ಮಾಡಿಕೊಳ್ಬೇಕು. ನಮಗೆ ಇಲ್ಲಿ ಪ್ರಸಿದ್ಧ ಆಚಾರ್ಯರಾದ್ರಿಂದ ನಾನು ಇಲ್ಲಿ ಹೇಳಿಕ್ಕೆ ಹೊರಟಿದ್ದೇನೆ. ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಸೋಸಲೆ ವ್ಯಾಸರಾಜ ಮಠದ ಯತಿಗಳು ಅನೇಕ ಕನ್ನಡದ ಕೀರ್ತನೆಗಳನ್ನು ಮಾಡಿದ್ದಾರೆ. ದೊಡ್ಡ ಸಂಪುಟ ಇದೆ, ನಾನು ಅದನ್ನು ನೋಡಿದ್ದೇನೆ. ದೊಡ್ಡ ಸಂಪುಟ ಇದೆ, ಬಹಳ ಕೀರ್ತನೆಗಳನ್ನು ಮಾಡಿದ್ದಾರೆ. ಮೊನ್ನೆ ತೋರಿಸಿದ್ನಲ್ಲ ಲೈಬ್ರರಿಗೆ ಹೋದಾಗ. ಆ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇದನ್ನು ಮಾಡಿದ್ದಾರೆ. ಅದಕ್ಕೆ ಮೂಲತಃ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರ ಗ್ರಂಥ ಅಂತ ಅವರು ನನಗೆ ಮಾಹಿತಿಯನ್ನು ತಿಳಿಸಿಕೊಟ್ಟರು. ನಾನು ಅವರಿಗೆ ಧನ್ಯವಾದ ಹೇಳಬೇಕು. ಯಾಕೆ ಅಂದರೆ ಇಷ್ಟೆಲ್ಲ ಅಪೂರ್ವ ವಿಷಯಗಳು ನಾವು ಯಾವಾಗ ಈ ಸುಮಧ್ವ ವಿಜಯ ಗ್ರಂಥಕ್ಕೆ ಕೈ ಹಾಕಿದ್ವೋ ಆವಾಗ ಗೊತ್ತಾಯ್ತು ನಮಗೆ ಇಲ್ಲೆಲ್ಲ ಇದೆ ಅಂತ ಹೇಳಿ. ಇಲ್ಲಿ ಹೇಳಿ ಗೊತ್ತೇ ಆಗ್ತಿರ್ಲಿಲ್ಲ. ಅದಕ್ಕೆ ಅದು ಒಂದು ಭಾಮಿನಿ ಷಟ್ಪದಿಯಲ್ಲಿರುವಂಥ ಗ್ರಂಥ. ಈಗ ತೆರಗುಂಡಿ ಆಚಾರ್ಯ ಈ ಶ್ಲೋಕದ ವಿವರಣೆ ಕೊಟ್ಟಿದ್ದು. ಬರುತ್ತಲ್ ಹೋಗುತ್ತ ಸ್ವಜನತಾಪಗಮಾಗಮ ಸಂಗಮ, ಬರುತ್ತಲ್ ಹೋಗುತ್ತ ಮಿಲಿತರಾಗುತ್ತ ಸರಸವಾಡುತ್ತಲಿರಲು ಜನರಿ, ವರಕುಮಾರನು ಜನರ ಕೋಲಾಹಲದಿ ಮಮ ಮಾತೆ, ಸ್ಮರಿಸಳ್ಳೆನ್ನನು ಎನ್ನುತ್ತ ಚಿಂತಿಸಿ ನರರ ಸಂದಣಿ ಇನ್ನೆ ತೊರೆಯುತ್ತ ಲಿರದೆ ಗೃಹದಿಂದೊರ ಹೊರಟ ಹರಿಯನ್ನೇ ಚಿಂತಿಸುತ್ತ ಹೊರಟು ಬಿಟ್ರಂತ. ಏನಾಯಿತು ಆ ಮದುವೆ ಮನೆಯಲ್ಲಿ ಗದ್ದಲ ಅಂತಂದರೆ, ತಮ್ಮವರು ಸ್ವಜನತ, ತಮ್ಮವರು ಅಪಗಮ ಹೋಗೋದು, ಆಗಮ ಬರೋದು, ಸಂಗಮ ಸೇರೋದು, ಪ್ರತಿ ಸಭಾಜನ ಉಪಚಾರ ಮಾಡೋದು, ಸ್ವಜನತಾಪಗಮಾಗಮ ಸಂಗಮ ಪ್ರತಿ ಸಭಾಜಿತ ಪೂರ್ವಕ ಸಂಭ್ರಮೆ. ಆ ಗದ್ದಲದಲ್ಲಿ ಇದ್ದಾಗ ಅವಿದುಷಿ, ನನ್ನನ್ನು ನೋಡೋದಿಲ್ಲ, ತಿಳಿಯೋದಿಲ್ಲ ಅಮ್ಮ, ಜನನಿ ಅಮ್ಮ, ಇತಿ ಸ ಬಾಲಕಃ, ಆ ಹುಡುಗ ಶರಣತಃ ರಣತಃ ನಿರಗಾಂಡ್ರಬಿಹಿ, ಆ ಗದ್ದಲಮಯವಾದ ಮನೆಯನ್ನು ಬಿಟ್ಟು ಹೋಗ್ಬಿಟ್ರಂತೆ. ರಣತಃ ಅಂದರೆ ಧ್ವನಿ ಮಾಡುವ, ಶರಣತಃ ಅಂದರೆ ಮನೆ. ನೃಬಿಹಿ ರಣತಃ ಶರಣತಃ, ಈ ಜನ ಎಲ್ಲ ಸೇರಿ ಗದ್ದಲ ಮಾಡೋ ಮನೆ ಬಿಟ್ಟು ಹೊರಟು ಬಿಟ್ರು. ವಾಸುದೇವ 3 ವರ್ಷ ನಿಡಿಯೂರಿನಿಂದ ನಡೀತಾ ಹೊರಟು ಬಿಟ್ರು. ಎಲ್ಲಿ ಹೊರಟರು ಗೊತ್ತಿಲ್ಲ, ಹೊರಟೇ ಬಿಟ್ರು. ಹೊರಡುವಾಗ ದಾರಿಯಲ್ಲಿ 2 ಊರು ಸಿಕ್ತು. ಆ 2 ಊರು ದಾಟಿಕೊಂಡು ಅನಂತರದಲ್ಲಿ ಉಡುಪಿಗೆ ಬಂದ್ರಂತೆ. ಮತ್ತೆ ಉಡುಪಿಗೆ ಬಂದು ಅನಂತಾಸನ ದೇವಾಲಯದಲ್ಲಿ ನಮಸ್ಕಾರ ಹಾಕಿದರು ಅಂತ ವರ್ಣನೆ ಮಾಡ್ತಾರೆ. ಆ ಮುಂದಿನ ಶ್ಲೋಕ 3ನೇ ಶ್ಲೋಕದಲ್ಲಿ ಹೇಳುವಾಗ, ಹೊರಟು ನಿಂತ ವಾಸುದೇವ ದಾರಿಯಲ್ಲಿ ಹೋಗೋವರೆಲ್ಲ ಪ್ರಶ್ನೆ ಶುರುವಾಯಿತು. ಕೊನುಯ್ಯ ಸಸಿತಾತನ ಸಾಂಪ್ರತಂ ಸ್ವಜನ ಸಂತ್ಯಜನಂ ತವ ಸಾಂಪ್ರತಂ ಇತಿ ವಿಭುಃ ಪತಿ ಕೈವೃದಿತೋ ವ್ರಜನ್ ವಿಸ್ಮಿತಮನಾ ಕುಲಮುತ್ತರ ಮಾತನೋಚ. ಕೊನುಯ್ಯ ಸಸಿ, ಎಲ್ಲಿ ಹೊರಟಿ ಸ್ವಜನ ಸಂತ್ಯಜನಂ ತವ ಸಾಂಪ್ರತಂ, ತಂದೆ ತಾಯಿಯನ್ನು ಬಿಟ್ಟು ಬಂಧು ಬಳಗದವರನ್ನು ಬಿಟ್ಟು ದೂರ ಹೋಗಬಾರ್ದು. ಹಂಗೆಲ್ಲ ನೀ ಸಣ್ಣ ಹುಡುಗಿದ್ದಿ, ಎಲ್ಲಿ ಹೊಂಟಿ ಅಂತ ಪ್ರಶ್ನೆ ಎಲ್ಲಾರ್ದು. ಎಲ್ಲಿ ಹೊರಟಿ ಅಂತ ಕೇಳಿದ್ರೆ ಏನು ಉತ್ತರ ಹೇಳಬೇಕಾ ಮಗು? ಯಾರಿಗೂ ಉತ್ತರ ಕೊಡಲಿಲ್ಲ. ಸ್ಮಿತಮನ ಕುಲಮುತ್ತರ ಮಾತನೋತ್, ಅನಾಕುಲಂ ಸ್ಮಿತಂ ಉತ್ತರಂ ಆತನೋತ್, ಒಂದು ಸ್ಮೈಲ್ ಕೊಟ್ರಂತಷ್ಟೆ. ಒಂದು ಮುಗುಳ್ನಗೆ. ಹೆಂಗಿತ್ತ ಮುಗುಳ್ನಗೆ ಅಂತಂದರೆ ಅನಾಕುಲಂ, ನಿರಂಬಳವಾದ ಒಂದು ಮುಗುಳ್ನಗೆ. ಅದರ ಹಿಂದೆ ಯಾವುದೋ ಉದ್ದೇಶ, ದುರುದ್ದೇಶ, ಭಯ ಏನಿಲ್ಲ. ನಿರಂಬಳವಾದ ಒಂದು ಮುಗುಳ್ನಗೆಯನ್ನು ಕೊಟ್ಟು ಉತ್ತರವಾಗಿ ಹೇಳಿ ಹೊರಟು ಬಿಟ್ರು. ಏನು ತಿಳಿಸಿದ್ರು ಆಚಾರ್ಯ? ನಮಗೆ ಇದನ್ನು ಪಾಠ ತಿಳಿಸಿಕೊಟ್ರು. ನೀನು ಯಾವುದಾದರೂ ಕಾರ್ಯಕ್ಕೆ ಕೈ ಹಾಕಿದಿ ಅಂತಂದರೆ 100 ಜನ ಪ್ರಶ್ನೆ ಮಾಡಲಿಕ್ಕೆ ನಿಂತ್ಕೋತಾರೆ.
ಎಲ್ಲಿ ಹೊಂಟಿರಿ? ಏನು ಸಮಾಚಾರ? ಯಾಕ ಈಗ ಬೇಕೇನ? ಮಳೆಗಾಗಲ್ಲ. ಯಾರಾದರೂ ಅಕಸ್ಮಾತ್ತಾಗಿ ನೀವು ಅಪ್ಪಿ ತಪ್ಪಿ ಪಾಠಕ್ಕೆ ಹೊಂಟ್ರಿ ಅಂತ ಇಟ್ಕೊಳ್ರಿ, ಈಗೇನು ಅವಸರದ? ಸುಳ್ಳು ಈಗೇನು ಅವಸರದ? ಅಂದರೆ ಯಾವಾಗ ರಿಟೈರ್ಡ್ ಆಗಿ ಶಾಲ್ ಹಚ್ಚಿ ಕಟ್ಟಿಗೆ ತೆಗೆದಿರ್ತಾರೆ ನೋಡಿ, ಚಕ್ಕಿಯಿಂದ ಹೂ ಮಾಡಿರ್ತಾರಲ್ಲ, ಗಂಧದ ಹೂ ಅಂತ ಹೇಳಿ ಹಾಕಿ ಒಂದು ಯಾವುದೋ ಒಂದು ಟ್ರೋಫಿ ಕೊಟ್ಟು ಕಳಿಸಿರ್ತಾರೆ ನೋಡ್ರಿ ನಮಗೆ. ಇದಾದ ಮೇಲೆ ಪಾಠಕ್ಕೆ ಈಗೇನು ಅವಸರದ? ಇನ್ಯಾವಾಗ ಹೋಗ್ಬೇಕು ಮಾರಾಯ? ಹೋಗ್ರಿ, ನಿಮಿಷ್ಟಕ್ಕೆ ನೀವು ಅವ್ರವ್ರ ಮಾತು ಕೇಳಲಿಕ್ಕೆ ಹೋಗಬೇಡ್ರಿ. ಯಾಕೆ ಅಂದರೆ ಮಧ್ವಾಚಾರ್ಯ ಉತ್ತರ ಹೇಳಿದ್ದಾರೆ, ಯಾರಾದರೂ ಯಾಕೆ ಏನು ಪ್ರಶ್ನೆ ಕೇಳಿದ್ರೆ ಒಂದು ಮುಗುಳ್ನಗೆ ಮಾತ್ರ ಕೊಡ್ರಿ ಅವ್ರಿಗೆ ಉತ್ತರ, ಇನ್ನೇನು ಕೇಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನಾವು ಕಾರ್ಯವನ್ನು ಸಾಧಿಸ್ತೀವಿ ಅಂತ ಹೊರಟಾಗ ವಿಘ್ನಗಳು ಜಾಸ್ತಿ. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಹೇಳ್ತಿರ್ಬೇಕು ನಮ್ಮ ಗುರುಗಳು ಯಾವಾಗಲೂ. ಒಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಹೊರಟ್ರೆ 100 ವಿಘ್ನ ಬರ್ತವಂತೆ. ಯಾಕೆ ಅಂದರೆ ನಮ್ಮ ಮನೋಬಲ ಪರೀಕ್ಷೆ ಮಾಡ್ತದಂತೆ, ಇವನ ಮನಸ್ಸಿನ ಬಲ ಎಷ್ಟಿದೆ ಅಂತ ನೋಡೋಣ ಅಂತ. ಹನುಮಂತ ಹಾರ್ಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಮೈನಾಕ ಎದ್ದು ಬಂದು ನಿಂತ. ಫಸ್ಟ್ ವಿಘ್ನ ಶುರುವೆ. ಇವು ಹಾರವಂಗೆ ಇನ್ನೂ 10 ಹೆಜ್ಜೆ ಹಾರಿಲ್ಲ, ಬಂದು ನಿಂತ್ಕೊಂಡು, ಅಲ್ಲಪ್ಪ ಭಾಳ ಹೊತ್ತು ಹಾರ್ಲಿಕ್ಕತ್ತಿ, ಭಾಳ ದೂರ ಹೋಗೋದದ, ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು. ಹನುಮಂತಂದ ಇನ್ನೂ ಈಗ ಎದ್ದೀನಿ ಶ್ರೀ ಗುರುಭ್ಯೋ ನಮಃ ಅಂತೇಳಿ, ಈಗ ದಣಿದು ಬಿಡೋದ. ಕೆಲವರೆಲ್ಲ ಹಂಗಾರಿ ದಣಿಯೋಕ್ಕಿಂತ ಮೊದಲ ರಿಲ್ಯಾಕ್ಸ್ ಅಂತಿರ್ತಾರೆ. ನಮ್ಮ ಸ್ವಭಾವ ಹೆಂಗದ ಅಂದರೆ ಇನ್ನೂ ದಣಿದಿರಂಗೇ ಇಲ್ಲ, ನಾವು ಏನೂ ಶ್ರಮ ಆಗಿರಂಗಿಲ್ಲ, ರಿಲ್ಯಾಕ್ಸ್ ಪ್ಲೀಸ್ ಅಂತಾರೆ. ಅಯ್ಯೋಯ್ಯ ಹಣೆ ಬಾರ. ಹನುಮಂತ 100 ಯೋಜನದ ಸಮುದ್ರವನ್ನು ದಾಟುವಾಗ ಮೊದಲ ಒಂದು ವಿಘ್ನ ಬಂತು. ನಿಲ್ಲಿಲ್ಲ, ಮುಂದೋದ ಇನ್ನೊಂದು ವಿಘ್ನ ಬಂತ್ರಿ, ಸುರಸ ಅಮ್ಮ, ಅದಕ್ಕೂ ಬಗ್ಲಿಲ್ರಿ. ಮುಂದೋದ ಸಿಂಹಿಕಾ ಬಂತು, ಅದಕ್ಕೂ ಬಗ್ಲಿಲ್ಲ. ಕೊನೆಗೆ ದಂಡಿಗಳದ 3 ವಿಘ್ನ ಬಂದವು. ಅದಕ್ಕೆ ತಾಪತ್ರಯ ಅಂತ ಕರಿತಿರ್ತಾರೆ. ಯಾವಾಗ ನಮ್ಮ ತಾಪತ್ರ ಹಿಂಗೆ ಇರ್ತಾವೆ, ಯಾವಾಗಲೂ ಏನಾರ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಡು ಕೂಡಲೇ ಅದರ ಬರ್ತಿರ್ತದೆ, ಇದರ ಇಲ್ಲ ಅದರ ಕೊನೆಗೆ ಆದಿ ಭೌತಿಕ ಆಧ್ಯಾತ್ಮಿಕ ದೈವಕ ಯಾರಾದರೂ ಒಬ್ರು ಕಾಡ್ತಿರ್ತಾರೆ. ಮನೆಯಾಗ ಕೂತ್ರೆ ಅವ್ರು ಕಾಡೋದು, ಹೊರಗೆ ಹೋದ್ರೆ ಇವ್ರು ಕಾಡೋದು, ಎಲ್ಲೂ ಇಲ್ಲ ಅಂದರೆ ಕೊನೆಗೆ ಇನ್ನೊಂದು ಏನಾಗಿ ಕೂತಿರ್ತದೆ. ಅದಕ್ಕೆ ಹಿಂಗೇನೇ ಪ್ರಸಂಗ ಬಂದರೂ ಕೂಡ ಅಂಜಬೇಡ್ರಿ, ಹೆಜ್ಜೆ ಇಟ್ಟವರು ಹಿಂತಿರುಗಬೇಡ್ರಿ. ಯಾವ ಇವತ್ತಿನ ಜಗತ್ತಿನಲ್ಲಿ ಈ ಮೋಟಿವೇಶ್ನಲ್ ಅಂತ ಭಾಳ ಬರ್ತಿರ್ತಾವ್ರಿ, ಅಂದ್ರೆ ಅವ್ರನ್ನೆಲ್ಲ ಹಿಂಗೆ ಹುರುಪು ತುಂಬಬೇಕಂತ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಮೋಟಿವೇಶ್ನಲ್ಲು ಹಿಂಗೆ ಹುರುಪು ತುಂಬಿ 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 ಕೆಲಸ ಮಾಡಿಸೋದು ಅಂತ ಇವತ್ತಿನೊಂದು ಟ್ರೆಂಡ್ ರೀ. ಏನು ಟ್ರೆಂಡು ಅಂದರೆ, ನೀವು ಯೂಟ್ಯೂಬ್ ಹಚ್ಚಿಬಿಟ್ರಿ, ಫೇಸ್ಬುಕ್ ಹಚ್ಚಿದ್ರಿ, ಟಿ ವಿ ಚಾನಲ್ ಹಚ್ಚಿದ್ರಿ ಅಂದರೆ ಒಬ್ಬ ಮೈಕ್ ಹಾಡ್ಕೊಂಡು ನಿಂತ್ಬಿಟ್ಟಿರ್ತಾನೆ, ಸಾವಿರಾರು ಮಂದಿ ಕೂತಿರ್ತಾರೆ. ಅವ್ನು ಇವ ಹೋ ಅಂತ ಎಬ್ಬಿಸ್ತಿರ್ತಾನೆ, ಅವು ಹೋ ಅಂತ ಕುಣಿತಿರ್ತಾರೆ. ಇವಾಗ ಹೆಂಡ್ತಿ ಮನೆ ಬಿಟ್ಟು ಹೋಗಿದ್ಲಂತ, ಇವನಿಗೆ ಹೆಂಗೆ ಏನು ಮಾಡಬೇಕು ಸಿಟ್ಟು ಮಾಡ್ಕೊಂಡ್ಬಿಟ್ಟಾನೆ. ಅದಕ್ಕೆ ಒಬ್ಬ ಮೋಟಿವೇಶನ್ ಕಡೆ ಹೋದ್ನಂತ, ಸ್ವಾಮಿ ನನ್ನ ಹೆಂಡ್ತಿ ಮನೆ ಬಿಟ್ಟು ಹೋಗ್ಯಾಳ ಏನು ಮಾಡಲಿ ಅಂತ. ಹೇಳಿದಂತ, ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ, ಹೋದ್ಲು ನೀ ಮೋಟಿವೇಟ್ ಆಗ. ಹೆಂಗೆ ಏನು ಮಾಡ್ಬೇಕಂತ ನಾವು ಸೀದಾ ಕರಡಿ ಮುಂದೆ ನಿಂತ್ಕೊಂಡು ಹೇಳು, ಮೇ ಕುಚ್ ಭೀ ಕರ್ ಸಕ್ತಾ ಅಂತ ಹೇಳು, ಆಗ್ತದೆ ನಿನಗೆ ಅಂದ. ಭಾರಿ ಸಂತೋಷ ಆಯ್ತು. ಓ ಅಂದ, ಕರಡಿ ಮುಂದೆ ಹೋಗಿ ನಿಂತ. ಅವ್ನು ನೆನಪಾತ್ರೆ ಅವಂಗೆಲ್ಲ ಹೇಳಿದ್ದು, ನೀ ಬೇಕಾದ ಮಾಡಬಲ್ಲಿ, ಹೋದ್ಲು ಅಂತ 15 ನಿಮಿಷ ಹೇಳ್ದ, 20 ನಿಮಿಷ ಹೇಳ್ದ. ಕೊನೆಗೆ ನೆನಪಾತು, ಆಕೆ ಇಲ್ಲ, ಊಟ ಇಲ್ಲ ಅಂತ ತಿಳ್ಕೊಂಡು ಮುಂದಿನ ಸೆಂಟೆನ್ಸ್ ಬಂತು, ಮೇ ಕುಚ್ ನೈ ಕರ್ ಸಕ್ತಾ ಇವು ಇಷ್ಟ ರೀ ಮೋಟಿವೇಶ್ನಲ್. ಇವು ಇಂಥವೆಲ್ಲ ಭಾಳ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅವತ್ತೇ 700 ವರ್ಷದ ಹಿಂದೆ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ, ಹನುಮನಾದಾಗ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಬ್ಬರು ಮೋಟಿವೇಟ್ ಮಾಡಿದ್ರೆ ಮೋಟಿವೇಟ್ ಆದ್ರಿ ಅಂದರೆ ಅವರು ಮೋಟಿವೇಟ್ ಮಾಡಿದಷ್ಟು ಹೊತ್ತೇ ಮೋಟಿವೇಟ್ ಆಗಿರ್ತೀರಿ. ಸ್ವಯಂ ನೀವು ಪ್ರೇರಿತರಾಗಿ ನಿಮ್ಮ ಕಾರ್ಯದಲ್ಲಿ ಕೈ ಹಾಕಿದರೆ ಯಾರು ಮೋಟಿವೇಟ್ ಮಾಡದೇ ಇರಲಿ, ನಿಮ್ಮ ಕೆಲಸ ಸಾಧಿಸ್ತೀರಿ. ಕೊನುಯ್ಯಾ ಸಸಿತಾತನ ಸಾಂಪ್ರತಂ, ಎಲ್ಲಿ ಹೊರಟಿ? ಸ್ವಜನ ಸಂತ್ಯಜನಂ ತವ ಸಾಂಪ್ರತಂ, ನೀನೀಗ ನಿಮ್ಮ ಬಂಧುಗಳನ್ನು ಬಿಟ್ಟು ಹೋಗೋದು ಸರಿಯಲ್ಲ. ಇತಿ ವಿಭುಃ ಪತಿ ಕೈರುದಿತೋ ವ್ರಜನ್ ಸ್ಮಿತ ಮನಾ ಕುಲಮುತ್ತರ ಮಾತನೋತ್, ಮುಗುಳ್ನಗೆಯನ್ನು ಬಿಟ್ಟರೆ ಇನ್ನೇನು ಉತ್ತರವೇ ಕೊಡಲಿಲ್ಲ. ಹಾಗಿರಬೇಕು. ಯಾಕೆ ಅಂದರೆ ಈ ಮಾರ್ಗ ಇದೆಯಲ್ಲ, ಮೋಕ್ಷದ ಹಾದಿ, ವೈಕುಂಠದ ಹಾದಿ ಇದೆಯಲ್ಲ, ಇಲ್ಲಿ ಯಾರೂ ಬರೋದಿಲ್ವಂತ ನಮ್ಮ ಜೊತೆಗೆ. ಇಲ್ಲಿ ಅಲ್ರಿ, ನಮಗೆ ಎಲ್ಲಿ ತನಕ ಬರ್ತಾರೆ ಅಂತ ಕೇಳಿದ್ರೆ ಒಂದು ಸುಭಾಷಿತ ಅದ ರೀ, ಮನೆ ಬಾಗಿಲಿಗೊಬ್ಬರು, ಗೇಟಿಗೊಬ್ಬರು, ಸ್ಮಶಾನದ ಗೇಟಿಗೊಬ್ಬರು, ಕಟ್ಟಿಗೆ ತನಕ ಒಬ್ಬರು, ಮುಗೀತು ಇಷ್ಟ ಕೆಲಸ. ಮುಂದೆ ಯಾರೂ ಬರಂಗಿಲ್ಲ ನಮ್ಮ ಜೊತೆಗೆ. ಇಲ್ಲೇ ಯಾರೂ ಬರದೇ ಇದ್ದರೆ ವೈಕುಂಠದವರೆಗೆ ಯಾರು ಬರ್ತಾರೆ ಅಂತ ಯಾಕೆ ತಿಳ್ಕೊಂಡಿದ್ದೀವಿ? ಮೋಕ್ಷದವರೆಗೆ ಯಾರೋ ಬರ್ತಾರೆ ಅಂತ ಯಾಕೆ ತಿಳ್ಕೊಂಡಿದ್ದೀವಿ?
ಏಕಃ ಪ್ರಸೂಯತೆ ಜಂತು ಏಕ ಏವ ಪ್ರಮೀಯತೆ. ಒಂದೇ ಹುಟ್ಟಬೇಕು, ಒಂದೇ ಹೋಗಬೇಕು. ಹಾಗಿದ್ದಾಗ ನಮ್ಮ ಸಾಧನೆಯನ್ನು, ನಮ್ಮ ದಾರಿಯನ್ನು ನಾವು ಕಂಡುಕೊಳ್ಬೇಕು. ಅವ್ರು ಬರ್ತಾರಾ, ಇವ್ರು ಬರ್ತಾರಾ, ನೀವು ಬರ್ರಪ್ಪ ನಾಳಿಂದ ಹೋಗೋಣಂತೆ, ನೀವು ಬರ್ರಿ, ಅವನು ಹಿಂಗೆ ಇರ್ತಾನೆ, ನೀವು ಬರ್ರಿ ಅಂತ ಅವ ಇರ್ತಾನೆ, ಮುಗಿದೋದ್ ಕೆಲಸ. ಹಾಗಿದ್ರೆ ಕ್ಷುರಸ್ಯ ಧಾರಾ ನಿಶಿತಾದುರತ್ಯಯ ದುರ್ಗಂ ಪತಸ್ತತ್ ಕವಯೋ ಭಜಂತಿ. ಕಾಟಕದಲ್ಲಿ ಹೇಳುವಾಗ ಯಮದೇವರನ್ನು ಮಾತು ಹೇಳ್ತಾರೆ, ಈ ಹಾದಿ ಇದೆಯಲ್ಲ, ಈ ಶ್ರೇಯೋ ಮಾರ್ಗದ ಹಾದಿ, ಇದು ಆ ಖಡ್ಗದ ಅಲಗಿರ್ತದಲ್ಲ, ಮೇಲಿನ ಚೂಪಾದ ಭಾಗ, ಅದರ ಮೇಲೆ ನಡೆದಂತೆ ಇದರಲ್ಲಿ ಒಬ್ಬರೇ ಹೋಗಬೇಕು, ಇನ್ಯಾರು ಬರೋದಿಲ್ಲ. ಜನಸಂದಣಿಯಲ್ಲಿ ನೀವು ಕಾಲಿಟ್ರಿ ಅಂದರೆ ಕತ್ತರಿಸ್ಕೊಳ್ಳೋದು ಅಷ್ಟು ಗ್ಯಾರಂಟಿ. ಆಚಾರ್ಯ ಇನ್ನೊಂದು ಎಚ್ಚರ ಹೇಳಿದ್ದಾರೆ, ಜನಸಂದಣಿ ಹೋಗಬೇಡ್ರಿ, ಅಸುರ ಬಹುಲ ಯಸ್ಮಾತ್ ತಸ್ಮಾನ್ನ ಜನತಾಮಿಯಾತ್. ಅಸುರರೇ ತುಂಬಿಕೊಂಡಿದ್ದಾರೆ ಜಗತ್ತಿನ ತುಂಬ, ಅದಕ್ಕೆ ಹೋಗ್ಬೇಡ್ರಿ, ನೀವು ಒಬ್ಬಟ್ಟಿಗರಾಗಿ ಹೋಗ್ರಿ, ಕೆಲಸ ಆಗ್ತದೆ ಅಂತ ಹೇಳಿ ಒಬ್ಬಟ್ಟಿಗರಾಗಿ ಹೊಂಟರು. ಎಲ್ಲಿ ಹೋದರು? ಮೊದಲು ನಿಡಿಯೂರಿನಿಂದ ಬಂದದ್ದು ಕೊಡುವೂರು, ಫಸ್ಟ್ ಊರು. ನಿಡಿಯೂರಾದ ಕೂಡಲೇ ಫಸ್ಟ್ ಸ್ಟಾಪ್ ಬಸ್ ಎಲ್ಲಿ ನಿಂತ್ಕೊಂಡಿತು? ಕೊಡುವೂರಿಗೆ ನಿಂತ್ಕೊಂಡಿತು. ಕೊಡುವೂರು ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪು ತಾಳೆಕೊಡೆ, ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಉಡುಪಿ. 3 ಸ್ಟಾಪ್ ಬರಬೇಕಾಗಿದೆ. ಈಗ ಕೊಡುವೂರಿಗೆ ಹೋದ್ರಂತೆ. ಆ ಕೊಡುವೂರಿಗೆ ಹೋದ ಕಥೆ ಹೇಳ್ತಾರೆ. ತ್ವರಿತ ಮೇತ್ಯ ಸಕಾನನ ದೇವತಾ ಸದನಮತ್ರ ನನಾವರಮಾಪತಿಂ ಅಪಿ ತತ ಪ್ರಗತೋ ಲಘುನಾರಿಕೇಲ್ಯುಪಪದಂತರ ಸದ್ವಗತಂಚತಂ. ತ್ವರಿತ ಮೇತ್ಯ, ವೇಗ ವೇಗವಾಗಿ ನಡೀತಾ ಬಂದಿದ್ದಾರೆ. ಬೇಗ ಬೇಗ ನಡಿಬೇಕು, ನಡೆಯೋದು ಹೋಗಬೇಕು ಅಂತ ಹೇಳಿದ ಮೇಲೆ ಆಮೆ ಗತಿ ಇರಬಾರ್ದು, ಸ್ವಲ್ಪ ಮೊಲದ ಗತಿ ಆದ್ರೆ ಇರಬೇಕು. ಆಮೆ ಗತಿ ಇದ್ರೆ ಗೋವಿಂದ ಅಷ್ಟೇ. ಸ ಕಾನನ ದೇವತಾ, ಕಾನನ ದೇವತಾ ಅಂದರೆ ಕಾನಂಗಿ ಅಂತ ಕರೀತಾರಲ್ಲ, ಅದಕ್ಕೆ ಕೊಡುವೂರು ಅಂತ ಹೆಸರು. ಆ ಕೊಡುವೂರಿನಲ್ಲಿರುವಂತಹ ರುದ್ರದೇವರ ದೇವಸ್ಥಾನಕ್ಕೆ ಹೋದರು, ರುದ್ರ ದೇವಾಲಯಕ್ಕೆ ಹೋದರು. ಅದು ಯಾವ ಊರು, ಈಗ ಎಲ್ಲಿದೆ ಅಂತ ಕೇಳಿದ್ರೆ ಕ್ರೋಢನಾರಾಯಣ ಅಂತ ಕರೀತಾರೆ. ಕೊಡುವೂರಿನಲ್ಲಿ ಇದ್ದ ದೇವರು ಯಾರು ಅಂದರೆ ಕ್ರೋಢನಾರಾಯಣ. ಅಲ್ಲೊಂದು ಆಶ್ಚರ್ಯ ಇದೆ. ಏನು ಆಶ್ಚರ್ಯ ಅಂದರೆ ಒಂದೇ ಲಿಂಗದಲ್ಲಿ ಹರಿಹರ ಇಬ್ಬರು ಇದ್ದಾರಂತೆ. ಒಂದೇ ಲಿಂಗದಲ್ಲಿ. ನಾವು ಹರಿಹರ ಅಂತ ಊರು ಕೇಳಿದ್ದೀವಲ್ಲ, ಆ ಹರಿಹರದಲ್ಲಿ ಪ್ರತಿಮಾ ನೋಡಿದ್ದಿರ್ಲು, ಎಡಭಾಗ ರುದ್ರದೇವರು ಬಲಭಾಗ ವಿಷ್ಣು ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಹಿಂಗೆ ಅರ್ಧ ಮಾಡಿರ್ತಾರೆ, ಪೂಜಾ ಮಾಡಬೇಕು. ಅರ್ಧ ಪೂಜಿ ಅರ್ಧ ಇಲ್ಲ, ಅರ್ಧ ಪೂಜಿ, ಅರ್ಧ ಪೂಜಿ ಅರ್ಧ ಪೂಜಿ. ಅದಕ್ಕೆ ಆ ಕೊಡವೂರಿನಲ್ಲೂ ಕೂಡ ಕ್ರೋಢನಾರಾಯಣನ ದೇವಸ್ಥಾನ, ಅಲ್ಲಿ ಹರಿಹರರಿಬ್ಬರು ಬಂದಿದ್ರಂತೆ, ಅದು ಲಿಂಗದಲ್ಲಿ ಇದ್ದಾರೆ. ಏನಾಯಿತು ಅಂದರೆ ಈ ಕ್ಷೇತ್ರದ ಮಹಿಮಾ ಒಂದು ತಿಳ್ಕೊಳ್ಬೇಕು ನಾವು. ಯಾಕೆ ಆಚಾರ್ಯರು ಫಸ್ಟ್ ಸಂದರ್ಶನ ಮಾಡಿದ್ದು ಈ ಕ್ಷೇತ್ರವನ್ನು ಅಂತ ಕೇಳಿದ್ರೆ, ಪರಶುರಾಮ ದೇವರು ನಿರ್ಮಾಣ ಮಾಡಿದ ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಒಂದು ಕೊಡುವೂರು. ಮೊದಲನೇದ್ದು ಕೊಡುವೂರು, ಎರಡನೇದ್ದು ಕೋಟೇಶ್ವರ, ಮೂರನೇದ್ದು ಕೊಲ್ಲೂರು, ನಾಲ್ಕನೇದ್ದು ಕುಂಭಾಸಿ, 5ನೇದ್ದು ಸುಬ್ರಹ್ಮಣ್ಯ, 6ನೇದ್ದು ಉಡುಪಿ, 7ನೇದ್ದು ಗೋಕರ್ಣ. ಇವು 7 ಕ್ಷೇತ್ರಗಳು. ಪರಶುರಾಮ ಕ್ಷೇತ್ರಗಳಲ್ಲಿ ಸಪ್ತಮಹಾಕ್ಷೇತ್ರಗಳು ಅಂತ ಕರೆಸ್ಕೊಳ್ತಾ ಇದೆ. ಎಷ್ಟು ಮಂದಿ ನಾವು ಸಂದರ್ಶನ ಮಾಡ್ತೀವೋ ಗೊತ್ತಿಲ್ಲ ನಮಗೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕಾ ಅಂತ ಹೇಗೆ ಕೇಳ್ತಿರ್ತೀವಿ, ಹಾಗೆ ಕೊಲ್ಲೂರು, ಕೋಟೇಶ್ವರ, ಕ್ರೋಢನಾರಾಯಣ, ಕೊಡುವೂರು, ಆಮೇಲೆ ಕುಂಭಾಸಿ, ಉಡುಪಿ, ಸುಬ್ರಹ್ಮಣ್ಯ, ಗೋಕರ್ಣ ಎಂಬುವಂತಹ 7 ಊರುಗಳಿಗೆ ನಾವು ದರ್ಶನ ಕೊಡಲೇಬೇಕು. ಅವಶ್ಯ ಸಂದರ್ಶನ ಮಾಡಬೇಕು, ಹೋಗಬೇಕು. ಅದಕ್ಕೆ ಆ ಸಪ್ತಮಹಾಕ್ಷೇತ್ರಗಳಲ್ಲಿ ಒಂದಾದ ಕೊಡುವೂರಿಗೆ ಹೋದರು. ಅಲ್ಲಿ ಶಂಕರನಾರಾಯಣ ದೇವಸ್ಥಾನ, ಇದು ಕ್ರೋಢನಾರಾಯಣ ಅಂತ ಕರೀತಾರೆ, ಶಂಕರನಾರಾಯಣ ಅಂತ ಕರೀತಾರೆ. ಒಂದೇ ಲಿಂಗದಲ್ಲಿ ಒಂದು ಭಾಗದಲ್ಲಿ ಶಿವ, ಇನ್ನೊಂದು ಭಾಗದಲ್ಲಿ ನಾರಾಯಣ. ಯಾಕೆ ಬಂದರು ಅಂದರೆ, ಕ್ರೋಢ ಅಂತ ಒಬ್ಬ ಮುನಿಗಳು, ಆ ಕ್ರೋಢ ಮುನಿಗಳು ತಪಸ್ಸು ಮಾಡಿದ ಸ್ಥಳ ಅದು. ವಸಿಷ್ಠರು, ಜಮದಗ್ನಿಗಳು, ಅಗಸ್ತ್ಯರು, ಲೋಮಶರು, ಕ್ರೋಢರು 5 ಮಂದಿ ಸೇರಿ ತಪಸ್ಸು ಮಾಡ್ತಾ ಇದ್ದ ಜಾಗ ಅದು. ಈ ಋಷಿಗಳೆಲ್ಲ ಬಂದಿರ್ತಿರಂತೆ. ಹಿಂದೆಲ್ಲ ಋಷಿಗಳು ದೀರ್ಘಾಯುಷಿಗಳು, ದೀರ್ಘಾಯುಷಿಗಳಾದ ಋಷಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಕುಳಿತು ತಪಸ್ಸು ಮಾಡುವಂಥದ್ದು ಕಂಡಿದೆ. ಹಾಗಿದ್ದಾಗ ಕ್ರೋಢರು, ವಸಿಷ್ಠರು, ಅಗಸ್ತ್ಯರು, ಲೋಮಶರು, ಜಮದಗ್ನಿಗಳೆಂಬ 5 ಋಷಿಗಳು ಕುಳಿತು ತಪಸ್ಸು ಮಾಡ್ತಾ ಇದ್ರು. ತಪಸ್ಸು ಮಾಡುವಾಗ ಖರ ಅಂತ ಒಬ್ಬ ದೈತ್ಯ, ರಂಟ್ವ ಅಂತ ಇನ್ನೊಬ್ಬ ದೈತ್ಯ. ಈ ಖರ ರಟ್ವ ಅಂತನ್ನುವಂಥ ಖರ ಮತ್ತು ರಟ್ವ ಅನ್ನುವಂತಹ ಇಬ್ಬ ದೈತ್ಯರು ಈ ತಪಸ್ಸಿಗೆ ಕುಳಿತವರನ್ನ ಕೆಡಿಸ್ಲಿಕ್ಕೆ ಬಂದ್ರಂತೆ. ಯಾವಾಗಲೂ ದೈತ್ಯರ ಸ್ವಭಾವ ಹಾಗೆ, ಇನ್ನೊಬ್ರು ಯಾರಾದರೂ ತಪಸ್ಸು ಮಾಡಿದ್ರೆ ಕೆಡಿಸೋದು, ತಾವು ತಪಸ್ಸು ಮಾಡಿ ಜಗತ್ತು ಹಾಳು ಮಾಡೋದು, ಎರಡೇ ಕೆಲಸ ಬರುತ್ತೆ. ಈ ಖರ ರಟ್ವ ಅನ್ನುವಂತಹ ಇಬ್ಬರು ದೈತ್ಯರು
ಆ ಕ್ರೋಢಾದಿ ಮುನಿಗಳು ಕುಳಿತ ಜಾಗದಲ್ಲಿ ಬಂದು ತಪಸ್ಸು ಮಾಡಿ ಕೆಡಿಸ್ಬೇಕು ಅಂತ ಬಂದರು. ಈ 5 ಜನರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದವರು ಕ್ರೋಢರು. ಸ್ವಾಮಿ ಹರಿಹರರೇ, ನಾವು ತಪಸ್ಸು ಮಾಡಲಿಕ್ಕೆ ಕೂತಿದ್ದೀವಿ, ನಿರಂಬಳವಾಗಿ ತಪಸ್ಸಾಗಬೇಕು ಅಂತಿದ್ರೆ ನೀವು ಬಂದು ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆ ಶಂಕರನಾರಾಯಣ ಹರಿಹರರಿಬ್ಬರು ಕೂಡ ಪ್ರಾದುರ್ಭವಿಸಿದರು. ಹರಿಹರರಿಬ್ಬರು ಬಂದು ಆ ಇಬ್ಬರು ದೈತ್ಯರನ್ನ, ಅವ ಖರ ಮತ್ತು ರಟ್ವ ಎನ್ನುವಂಥ ಇಬ್ಬರು ದೈತ್ಯರನ್ನ ಸಂಹಾರ ಮಾಡಿ ಅವರ 5 ಜನರ ಮೇಲಿನ ಪ್ರೀತಿಯಿಂದ ಒಂದೇ ಲಿಂಗದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಕ್ರೋಢನಾರಾಯಣ ಕ್ಷೇತ್ರ, ಕೊಡವೂರು ಅಂತ ಕರೆಸಿಕೊಳ್ತಕ್ಕಂಥದ್ದು ಶಂಕರನಾರಾಯಣ ದೇವಸ್ಥಾನ. ಬಹಳ ಅದ್ಭುತ ಅದೆಲ್ಲ. ಪದ್ಮಪುರಾಣದಲ್ಲಿ ಪುಷ್ಕರ ಖಂಡ ಅಂತ ಬರುತ್ತೆ. ಆ ಪದ್ಮಪುರಾಣದ ಪುಷ್ಕರ ಖಂಡದಲ್ಲಿ ಈ ಕೊಡವೂರಿನ ಮಹಿಮೆಯನ್ನು ಹೇಳ್ತಾರೆ. ಏನಾಯ್ತು ಈ ಕೊಡವೂರಿನಲ್ಲಿ, ಯಾಕಿದೆ ಕೊಡವೂರು ಅಂತ ಹೆಸರು ಬಂತು, ಕ್ರೋಢನಾರಾಯಣ ಅಂತ ಹೆಸರು ಬಂತು ಅಂತ ಇತಿಹಾಸವನ್ನು ತಿಳಿಸಿದ್ದಾರೆ. ಅಲ್ಲಿಗೆ ಬಂದರು ಆಚಾರ್ಯ. ಪರಶುರಾಮ ಕ್ಷೇತ್ರದ ಸಪ್ತಮಹಾಕ್ಷೇತ್ರಗಳಲ್ಲಿ ಒಂದಾದ ಕೊಡವೂರಿಗೆ ಬಂದು ಒಂದು ಭಾಗದಲ್ಲಿದ್ದ ನಾರಾಯಣ, ಇನ್ನೊಂದು ಭಾಗದಲ್ಲಿದ್ದ ಶಿವನಿಗೆ ವಂದಿಸಿದರು, ನಮಸ್ಕಾರ ಮಾಡಿದರು. ಆಶ್ಚರ್ಯ ಆಗತ್ತೆ. ಈ ಪ್ರಸಂಗದಲ್ಲಿ ಒಂದು ಚಿಂತನೆ ಮಾಡಬೇಕಾಗತ್ತೆ. ಮುಂದೆ ಎಲ್ಲ ಇದಕ್ಕೆ ಪ್ರಶ್ನೆ ಉತ್ತರ ಬರಬೇಕು. ಈ ಕೊಡವೂರಿನಿಂದ ಮುಂದೆ ಹೋದದ್ದು ತಾಳೆಕೊಡೆ. ಆ ತಾಳೆಕೊಡೆಯಲ್ಲಿ ಇದ್ದದ್ದು ಮಹಾಲಿಂಗೇಶ್ವರ, ಮತ್ತೆ ಅಲ್ಲೂ ಕೂಡ ಮಹಾಲಿಂಗ. ಅಲ್ಲಿಂದ ಉಡುಪಿಗೆ ಬಂದಾಗಲೂ ಕೂಡ ಉಡುಪಿಯಲ್ಲಿ ಮೊದಲು ಮೂಡು ದೇವಾಲಯಕ್ಕೆ ಹೋಗಿ ನಮಸ್ಕಾರ, ಆಮೇಲೆ ಪಡು ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಬೇಕು. ಮೂಡು ದೇವಾಲಯ ಅಂದರೆ ಚಂದ್ರಮೌಳೇಶ್ವರ, ಪಡು ದೇವಾಲಯ ಅಂದರೆ ಅನಂತಾಸನ. ಹಾಗಾದರೆ ಅಲ್ಲಿ ಹೋಗಿ ಮೊದಲು ನಮಸ್ಕಾರ ಮಾಡಬೇಕಾದದ್ದು ಶಿವನನ್ನೇ. ತಾಳೆಕೊಡೆಯಲ್ಲಿ ಶಿವ, ಚಂದ್ರಮೌಳೇಶ್ವರ ಶಿವ, ಕೊಡೂರಿನಲ್ಲಿ ಶಿವ, 3 ಕಡೆಗಳಲ್ಲಿ ಶಿವನಿಗೆ ನಮಸ್ಕಾರ ಮಾಡಿದ್ರೆ ಆಚಾರ್ಯ. ಸ್ವಲ್ಪ ತಾರತಮ್ಯದಲ್ಲಿ ತೊಂದರೆ ಬರ್ತದೆ. ಯಾಕೆ ಅಂದರೆ ವೇದದಲ್ಲಿ ಹೇಳಿದ ತಾರತಮ್ಯ ನೋಡಿದರೆ ಶಿವನಿಗಿಂತಲೂ ವಾಯುದೇವರು ದೊಡ್ಡವರು ಚಿಕ್ಕವನಿಗೆ ನಮಸ್ಕಾರ ಮಾಡೋದು ಲೋಕದಲ್ಲಿ ಕಂಡಿಲ್ಲ. ಹಾಗಿದ್ದಾಗ ಇಲ್ಲಿ ಹೇಗೆ ನಮಸ್ಕಾರ ಮಾಡಿದರು? ಕೆಲವರಿಗೆ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಶ್ರೀಮದಾಚಾರ್ಯರು ಸಿದ್ಧವಾಗಿ ಕೊಟ್ಟಿದ್ದಾರೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಮಹಾಭಾರತವನ್ನು ಒಂದು ಸರ್ತಿ ನೋಡಿಬಿಟ್ರೆ ಅರ್ಥ ಆಗತ್ತೆ ಎಂದರು. ನಿಡಿಯೂರಿನಿಂದ ಕೊಡವೂರಿಗೆ ಬಂದು, ತಾಳೆಕೊಡೆಗೆ ಬಂದು, ಉಡುಪಿಗೆ ಬಂದು ಎಲ್ಲ ಕಡೆಗಳಲ್ಲಿ ತಾರತಮ್ಯದಲ್ಲಿ ತಮಗಿಂತಲೂ ಕೆಳಗಿರುವ ಶಿವನಿಗೆ ವಂದಿಸಿದಾಗ ಬರುವ ಪ್ರಶ್ನೆ ಏನು? ಉತ್ತಮಾಧಿಕಾರಿಗಳು ಅಧಮಾಧಿಕಾರಿಗಳಿಗೆ ನಮಸ್ಕಾರ ಮಾಡುವುದು ಹೇಗೆ? ಅಲ್ಲ, ಮಾಡೋದಿಲ್ವಲ್ಲ ಅಂದರೆ ಉತ್ತರ ಕೊಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಏನಂತ? ಭೀಮ ತೆಗೆದುಕೊಳ್ಳ್ರಿ, ದೊಡ್ಡವ ಭೀಮ, ಎಲ್ಲಕ್ಕಿಂತ ದೊಡ್ಡವ. ಅವನ ಮೇಲೆ ಇದ್ದದ್ದು ಕೃಷ್ಣ ಒಬ್ಬನೇ, ಇನ್ಯಾರಿಲ್ಲೇ ಇಲ್ಲ. ರುಕ್ಮಿಣಿ ಸತ್ಯಭಾಮ ಸಮೇತನಾದ ಕೃಷ್ಣನ್ ಬಿಟ್ಟರೆ ಇನ್ಯಾರೂ ದೊಡ್ಡವರಿಲ್ಲೇ ಇಲ್ಲ. ಆದರೆ ಭೀಮ ಭೀಷ್ಮಾಚಾರ್ಯ ನಮಸ್ಕಾರ ಮಾಡ್ತಿದ್ದ, ದ್ರೋಣಾಚಾರ್ಯ ನಮಸ್ಕಾರ ಮಾಡ್ತಿದ್ದ, ಆಮೇಲೆ ಕಾಕ ಕುರುಡಪ್ಪ, ಕುರುಡು ಕಾಕ ಧೃತರಾಷ್ಟ್ರ ನಮಸ್ಕಾರ ಮಾಡ್ತಿದ್ದ. ಈ ಧೃತರಾಷ್ಟ್ರ, ಭೀಷ್ಮ, ಆಮೇಲೆ ದ್ರೋಣಾಚಾರ್ಯರು ಇವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಿದ್ರು ಭೀಮ. ಹಾಗಿದ್ರೆ ಅವರೆಲ್ಲರೂ ಕೂಡ ಭೀಮನಿಗಿಂತಲೂ ತಾರತಮ್ಯದಲ್ಲಿ ಚಿಕ್ಕವರು. ಇಲ್ಲಿ ಅವತಾರ ಮಾಡಿದಾಗ ವಯಸ್ಸಿನಿಂದ ದೊಡ್ಡವರು, ಹೌದೇ ಹೌದು, ಸಂದೇಹವಿಲ್ಲ. ಮೂಲ ರೂಪದಲ್ಲಿ ವಿಚಾರ ಮಾಡಲಾಗಿ ಅವರೆಲ್ಲ ಚಿಕ್ಕವರು. ಹಾಗಿದ್ರೆ ಅವರಿಗೆ ಹೇಗೆ ನಮಸ್ಕಾರ ಮಾಡ್ತಿದ್ರು ಅಂತ ಕೇಳಿದ್ರೆ, ಮರ್ಯಾದಾ ಸ್ಥಿತಗೇಶ ಸದ್ಭಗವಾನ್ ಪುರುಷೋತ್ತಮ. ದೇವರು ಅಲ್ಲಿಂದ ಕರ್ಕೊಂಡು ಬರುವಾಗಲೇನೆ ಆದೇಶ ಮಾಡಿದ್ರಂತೆ ವಾಯುದೇವರಿಗೆ, ನೋಡು ನೀ ಕೆಳಗೆ ಹೋದ ಮೇಲೆ ನಾ ದೇವ್ರಿಗೊಬ್ಬರಿಗೆ ತಲೆ ಬಾಗಿಸ್ತೀನಿ, ಉಳಿದವ್ರಿಗೆ ತಲೆ ಬಾಗಿಸಂಗಿಲ್ಲ ಅಂತ ಬೇಡ. ನೀವು ಸ್ವಲ್ಪ ಅಲ್ಲಿ ಬೇಕಾಗ್ತಿರ್ತಾವ, ಸುಮ್ಮನೆ ಹಿಂಗೆ ಅನ್ಬೇಕಾಗ್ತಿರ್ತದೆ. ಈ ಕೆಲವೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟಿರ್ತೀವಿ, ಅಲ್ಲಿ ಎಷ್ಟೋ ಮಂದಿ ಇರ್ತಾರೆ, ನಮಗೆ ಪರಿಚಯ ಇರಲಿ ಬಿಡಲಿ ಹೀ ಅಂತ ಅಲ್ಲಿ ಕಿರಿಬೇಕಾಗ್ತದೆ, ಸುಮ್ಮನೆ ಹಿಂಗ್ರಿ ಅನ್ಬೇಕಾಗ್ತದೆ, ಏನೋ ಒಂದು ಅನ್ಬೇಕಾಗ್ತದೆ. ಯಾಕಂದ್ರೆ ನಿಮಗೇನೋ ಸಂಬಂಧ ಇಲ್ಲ ಅರ್ಧಂಗೆ ಕೂತ್ರಿಂದ ಇಟ್ಕೊಳ್ರಿ, ನಾನು ನಿಮ್ಗೇನೋ ಕೆಲಸ ಆಗೋ ನಿಲ್ತು ಬಿಡ್ತಿರ್ತಾವೆ. ಅದಕ್ಕೆ ಹಂಗಾಗಬಾರ್ದು ಅಂತಿದ್ರೆ ಸಭೆಯಲ್ಲಿ ಸಭೆಯ ಔಪಚಾರಿಕ ಅಂತ ಒಂದಿರ್ತದಲ್ಲ, ಅದನ್ನು ನೋಡ್ಕೊಂಡು ನೀವು ಮಾಡಬೇಕಾಗ್ತದೆ. ಅದಕ್ಕೆ ಹೇಳಿದರು, ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾನತಿಂ ಮರ್ಯಾದಾ ಸ್ಥಿತಯೇಷ ಸದ್ಭಗವಾನ್ ಪುರುಷೋತ್ತಮ. 18ನೇ ಅಧ್ಯಾಯದಲ್ಲಿ ಈ ಮಾತು ಬಂದಿದೆ. ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದ 15 ಮತ್ತು 16ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಪ್ರತ್ಯಕ್ಷೀಭೂತ ದೇವೇಶು, ಅಕಸ್ಮಾತ್ ಯಾವುದಾದ್ರೂ ದೇವತೆಗಳು ಬಂದುಬಿಟ್ರೆ, ನೀನು ಅವತಾರ ಮಾಡಿದ್ದೀಯ ವಾಯುದೇವ, ಯಾರೋ ಒಬ್ಬ ದೇವ ಬಂದಿದ್ದಾನೆ, ಆಗೇನು ಮಾಡಬೇಕು? ನಮಸ್ಕಾರ ಮಾಡಬೇಕೋ ಬೇಡವೋ? ಮಾಡಬೇಕು, ನಮಸ್ಕಾರ ಮಾಡಬೇಕು. ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾನತಿಂ, ಬಂಧುಗಳಲ್ಲಿ ಹಿರಿಯರಿರ್ತಾರೆ, ನಮಸ್ಕಾರ ಮಾಡಬೇಕು ನೀನು. ಮರ್ಯಾದಾ ಸ್ಥಿತಯೇಷ ಸತ್, ಲೋಕ ಮರ್ಯಾದೆ ಉಳಿಬೇಕು ಅಂತ ಹೇಳಿ ಪರಮಾತ್ಮ ಆದೇಶ ಮಾಡಿದಂತೆ ಭೀಮಸೇನ ನಮಸ್ಕಾರ ಮಾಡ್ತಿದ್ದ.
ಹಾಗೆಯೇ ಇಲ್ಲಿ ವಾಸುದೇವನಾದಾಗಲೂ ಕೂಡ ಮರ್ಯಾದಾ ಸ್ಥಿತೆಯೇ, ಲೋಕ ಮರ್ಯಾದೆ ಇದೆಯೇ ಇಲ್ವೋ? ರುದ್ರದೇವರಿಗೆ ಜಗತ್ತಿನಲ್ಲಿ ಇದ್ದವರೆಲ್ಲರೂ ನಮಸ್ಕಾರ ಮಾಡ್ತಾರೆ, ಲೋಕ ಮರ್ಯಾದೆ ಉಳಿಸಬೇಕಾದ ಜವಾಬ್ದಾರಿ. ಹಾಗಾದರೆ ಅವರೂ ಕೂಡ ನಮಸ್ಕಾರವನ್ನು ಮಾಡಿದರು. ಅಲ್ರಿ, ಏನು ಮಾಡಿದರೂ ಕೂಡ ಕೆಳಗಿನವರಿಗೆ ಮಾಡಿಬಿಟ್ರಲ್ಲ ಅಂತ ಕೇಳಿದ್ರೆ, ರುದ್ರದೇವರೇನಾದರೂ ಆ ನಮಸ್ಕಾರವನ್ನು ತಗೊಂಡಿದ್ರೆ ಇವ್ರು ತೆಳಗಿನವ್ರು ಮಾಡಿದ್ರು ಅಂತ ನೀವು ಹೇಳ್ಬೋದು. ಯಾಕೆ ತಗೊಳ್ಳಿಲ್ವಾ? ತಗೊಂಡೇ ಇಲ್ಲ. ಕೊಡೂರಿನಲ್ಲಿದ್ದ ಶಿವನು ತಗೊಳ್ಳಿಲ್ಲ, ತಾಳೆಕೊಡೆಯಲ್ಲಿದ್ದ ಶಿವನು ತಗೊಳ್ಳಿಲ್ಲ, ಚಂದ್ರಮೌಳೇಶ್ವರನು ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂದರೆ, ಒಂದು ದಿವಸ ಸತೀದೇವಿ ಗಂಡನ ಹಿಡಿದು ಕೂಡಿಸಿದ್ಲಂತ ಶಿವಾಲಯದೊಳಗೆ. ಎಲ್ಲಿ? ಕೈಲಾಸದಾಗ ಹಿಡಿದು ಕೂಡಿಸಿ, ಏನ್ರಿ ಏನ್ಲಕ್ಕಿ ಈ ಹೆಣ್ಮಕ್ಳು ಕೈ ತಗೋಬೇಕಾದ್ರೆ ಭಾರಿ ಚಂಚನ್ ಶಬ್ದ ತಗೋತಿರ್ತಾರೆ. ಹೆಂಗೆ ಅನಿಸ್ತದೆ ನಿಮಗೆ? ನಮ್ಮ ಮನೆಯವ್ರು ಬಂದಾಗ, ನಮ್ಮ ಸಂಬಂಧಿಕರು ಬಂದಾಗ ನಿಮಗೆಲ್ಲ ಬರ್ತಿರ್ತಾವೇನು? ಶುರು ಮಾಡಿಲ್ಲಕ್ಕಿ ಏನಾಯ್ತು ಅಂತ ಕೇಳಿದ್ರು. ಅಲ್ಲ, ಅವತ್ತೊಂದು ಸಭಾದಾಗ ಎದ್ದು ನಮ್ಮಪ್ಪಗೊಂದು ನಮಸ್ಕಾರ ಮಾಡಿದ್ರೆ ನಿಮ್ಗೇನು ಗಂಟು ಹೋಗ್ತಿತ್ರಿ? ನಮ್ಮಪ್ಪ ಎಷ್ಟು ಸಿಟ್ಟು ಮಾಡ್ಕೊಂಡಾರ, ಕಾರ್ಯಕ್ರಮ ಕರೆಯೋದು ಬಿಟ್ಬಿಟ್ಟಾನ. ನಮ್ಮಪ್ಪ ಬ್ಯಾಳ್ಯಾಗ ಬೆಲ್ಲ ಬಿದ್ದರೆ ಸತೀತ್ ಫೋನ್ ಮಾಡ್ತಿದ್ದ. ಈಗ ಸತೀತ್ ಕೇಳವಲ್ಲಾಗೇನು ಪುಣ್ಯಾತ್ಮ, ಇದ್ದೀತ್ ಕೇಳವಲ್ಲಾಗೇನು ಪುಣ್ಯಾತ್ಮ, ಇದು ನಿಮ್ಮಿಂದ ಆಗಿದ್ದು, ನಮಸ್ಕಾರ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತ ಕೇಳಿದಾಗ ರುದ್ರದೇವ ಹಿಡಿದು ಬಾಯಿ, ನಮಸ್ಕಾರ ಯಾರಿಗೆ ಮಾಡ್ತೀಯ ಮಾರಾಯ್ತಿ? ಸ್ವಲ್ಪ ತಿಳ್ಕೊ, ಯಾರಿಗೆ ಮಾಡ್ತೀಯ ನಮಸ್ಕಾರ? ನಿನಗ ನನಗ ಅಲ್ಲ. ನಮಸ್ಕಾರ ಮಾಡೋದು ಯಾರಿಗೆ ಮಾಡೋದು? ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ನಿನ್ನ ತಂದೆಯ ಹೃದಯ ಗುಹೆಯಲ್ಲಿದ್ದ ನಾರಾಯಣನಿಗೆ ನಮಸ್ಕಾರ. ಈ ಹೊರಗಿದ್ದವ್ರ ನಮಸ್ಕಾರ ಅಲ್ಲವೇ ಅಲ್ಲ. ಯಾರೇ ಆಚಾರ ಬಂದರು ನಮಸ್ಕಾರ, ಅನಾಚಾರ ಬಂದರು ನಮಸ್ಕಾರ. ನಮ್ಮಲ್ಲಿ ಇರ್ತಾ ಬಿಡ್ರಿ ಆಚಾರ ಅನಾಚಾರ ಎಲ್ಲ ಸರ್ಕೊಂಡ್ಬಿಡ್ರಿ, ಅವರೆಲ್ಲ ನಮಸ್ಕಾರ. ಅವ್ರಿಗೆ ನಮಸ್ಕಾರ ಅಲ್ವೇ ಅಲ್ಲ. ನೀವು ಯಾರು ಹಾಗೆ ತಿಳಿಬೇಡ್ರಿ. ರುದ್ರದೇವರು ಹೇಳಿದ ತತ್ವ ಇದು. ರುದ್ರದೇವರಂತಾರೆ, ನೋಡು ಸತಿ, ನಮಸ್ಕಾರ ಏನಿದ್ರೂ ಕೂಡ ಅಂತರ್ಯಾಮಿಯಾದ ಭಗವಂತನಿಗೆ. ಅಂತ ತತ್ವವನ್ನು ತಿಳಿಸಿದ ಶಿವ ವಾಯುದೇವರು ತಮಗೆ ನಮಸ್ಕಾರ ಮಾಡಿದ್ರೆ ನಮ್ದು ತಗೊಳ್ತಾರ? ಅವರು ತಗೊಳ್ಳದೇ ಇಲ್ಲ. ಅವರೇನು ಮಾಡ್ತಾರೆ? ಇದು ಮದಂತರ್ಯಾಮಿಣೇ ನಮಃ, ನನ್ನ ಒಳಗಿದ್ದ ಪರಮಾತ್ಮನಿಗೆ ನಮಸ್ಕಾರ ಅಂತ ತಿಳಿತಾರೆ. ತತ್ರಾಪಿ ವಿಷ್ಣುವೇ ವಾಸೋ ರಮೇನ್ನಾನ್ಯಂ ಕಥಂಚನ. ತಾತ್ಪರ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ತತ್ರಾಪಿ ವಿಷ್ಣುವೇ ವಾಸೌ, ಅಲ್ಲಿದ್ದರೂ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ ವಾಯುದೇವರು. ಹಾಗಾಗಿ ಕೊಡೂರಿನಲ್ಲಿದ್ದ ಶಿವನಿಗೆ ನಮಸ್ಕಾರ ಮಾಡಿದರು, ಅಂತರ್ಯಾಮಿಯಾದ ಹರಿಗೆ ನಮಸ್ಕಾರ. ತಾಳೆಕೊಡೆಯಲ್ಲಿ ಇದ್ದ ಭಗವಂತನಿಗೆ ನಮಸ್ಕಾರ, ಮಹಾಲಿಂಗೇಶ್ವರನಲ್ಲಿ ಇದ್ದರೂ ದೇವರಿಗೆ ನಮಸ್ಕಾರ, ಚಂದ್ರಮೌಳೇಶ್ವರಿಗೆ ನಮಸ್ಕಾರ ಮಾಡಿದ್ರು ಭಗವಂತನಿಗೆ ನಮಸ್ಕಾರ ಅಂತ ತಿಳಿಬೇಕು. ತ್ವರಿತ ಮೇತ್ಯ ಸಕಾನನ ದೇವತಾ ಸದನಮತ್ರ ನಾಮ ರಮಾಪತಿಂ ಅಪಿ ತತಃ ಪ್ರಗತೋ ಲಘುನಾರಿಕೇಲ್ಯುಪಪದಂತರ ಸತ್ವಗತಂ ಚತಂ. ಕಾನನ ದೇವತಾ ಅಂತಂದರೆ ಕೊಡವೂರು, ನಾಲಿಕೇರಿ ಇತಿ ಉಪಪದಾಂತರಸ್ಯ ಅಂತನ್ನೋ ಶಬ್ದಕ್ಕೆ ತಾಳೆಕೊಡೆ ಅಂತ ಅರ್ಥ. ತಾಳೆಕೊಡೆ ದೇವಾಲಯದಲ್ಲಿ ಬಂದು ನಮಸ್ಕಾರ ಮಾಡಿದರು. ನೆಕ್ಸ್ಟ್ ಸ್ಟಾಪ್, ಮೂರನೇ ಸ್ಟಾಪ್ ಎಲ್ಲಿಗೆ? ಉಡುಪಿಗೆ ಬಂದರು. ಉಡುಪಿಗೆ ಬಂದು ಅಲ್ಲಿ ಮೊದಲು ಮೂಡು ದೇವಾಲಯಕ್ಕೆ ಹೋದರು. ರುದ್ರದೇವರಿಗೆ ನಮಸ್ಕಾರ ಆಯಿತು. ಇವತ್ತಿಗೂ ಕೂಡ ಹಾಗೆ ಸಂಪ್ರದಾಯವಂತೆ, ನಮ್ಗೆ ಗೊತ್ತಿಲ್ಲ. ಅಲ್ಲಿ ನಿಜವಾದ ಕ್ಷೇತ್ರ ದೇವತೆ ಚಂದ್ರಮೌಳೀಶ್ವರ, ಅವನಾದ ಮೇಲೆ ಬಂದದ್ದು ಅನಂತಾಸನ, ಅವನಾದ ಮೇಲೆ ಬಂದದ್ದು ಕೃಷ್ಣ. ಹಾಗಾಗಿ ಮೊದಲು ಹೋಗಬೇಕಾದದ್ದು ಮೂಡು ದೇವಾಲಯಕ್ಕೆ ಹೋಗಿ ಚಂದ್ರಮೌಳೇಶ್ವರ ದರ್ಶನ ಮಾಡಿಕೊಂಡು, ಅನಂತಾಸನ ದರ್ಶನ ಮಾಡಿಕೊಂಡು ಆಮೇಲೆ ಕೃಷ್ಣನ ದರ್ಶನ ಮಾಡಬೇಕಿದು ಕ್ರಮ. ಅಲ್ಲಿ ಹೋಗಿ ಬಂದ್ಬಿಟ್ರು. ಈಗ ಬಂದಾಗ ರಜತ ಪೀಠಪುರಕ್ಕೆ ಬಂದರು ಅಂತ ಹೇಳೋ ಪದ್ಯ 5ನೇದು. ನಲಿನ ನಾಭ ನಿಬಾಲನ ಸಮ್ಮದ ಗಮ ವಿಕಸ್ವರ ಭಾಸ್ವರ ಲೋಚನ ಜನಮನೋ ನಯನಾಂಬುಜ ಭಾಸ್ಕರೋ ರಜತ ಪೀಠಪುರಂ ಪ್ರಯೌ ವಸೌ. ರಜತ ಪೀಠಪುರಂ ಪ್ರಯ ವಸೌ. ಅಸೌ ವಾಸುದೇವ ರಜತ ಪೀಠಪುರಂ ಪ್ರಯೌ. ಈ ವಾಸುದೇವ ಏನು ಮಾಡಿದ? ರಜತ ಪೀಠಪುರಕ್ಕೆ ಬಂದ. ಹೇಗಿದ್ರು ವಾಸುದೇವ ಅಂತ ಕೇಳಿದ್ರೆ, ಜನಮನೋ ನಯನಾಂಬುಜ ಭಾಸ್ಕರ, ಜನರ ಮನಸ್ಸು ಮತ್ತು ಕಣ್ಣುಗಳೇ ಕಮಲ, ಅದಕ್ಕೆ ಸೂರ್ಯನಂತೆ ಇದ್ದಾನೆ. ಜನ ಮನೋ ನಯನ ಅಂಬುಜ ಭಾಸ್ಕರ, ಜನರ ಮನಸ್ಸು ಕಣ್ಣುಗಳೆಂಬ ಕಮಲಗಳಿಗೆ ಸೂರ್ಯನಂತೆ ಇದ್ದವನು ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ನಲಿನ ನಾಭ ನಿಬಾಲನ ಸಮ್ಮದಾಗಮ ವಿಕಸ್ವರ ಭಾಸ್ವರ ಲೋಚನ. ಆ ಭಗವಂತನ ನಲಿನ ನಾಭ ಅಂದರೆ ಪದ್ಮನಾಭ, ಆ ಪರಮಾತ್ಮನ ನಿಬಾಲನ ಅಂದರೆ ದರ್ಶನ. ಆ ಭಗವಂತನ ದರ್ಶನದಿಂದ ಸಮ್ಮದ ಆನಂದವಾಯಿತು. ಆಗಮ, ಆ ಆನಂದದ ಆಗಮದಿಂದ ವಿಕಸ್ವರ ಭಾಸ್ವರ ಲೋಚನ, ಅರಳಿದ ಕಣ್ಣುಳ್ಳವರಾಗಿದ್ರಂತೆ. ದೇವರ ದರ್ಶನ ಮಾಡಿ ಉಡುಪಿಯಲ್ಲಿ ಆನಂದ ಆಯ್ತಂತೆ.
ದೇವರನ್ನ ಕಂಡು ಇವರ ಕಣ್ಣು ಅರಳಿತು, ಇವರನ್ನ ಕಂಡು ಜನರ ಕಣ್ಣು ಅರಳಿತು ಅಂತ ಅರ್ಥ, ಬೇರೆ ಏನಿಲ್ಲ. ಇಷ್ಟ ಆನಂದ ಇದೆ ನೋಡ್ರಿ. ದೇವರನ್ನ ಕಂಡು ಇವರ ಕಣ್ಣು ಅರಳಬೇಕಾದ್ರೆ ಇವರನ್ನ ಕಂಡು ಜನರ ಕಣ್ಣು ಅರಳತಂತೆ. ಹಾಗಾಯಿತು ಅಂತ ಹೇಳಿದ್ರು. ಆ ಕ್ಷೇತ್ರದಲ್ಲಿ ಬಂದು ನಮಸ್ಕಾರ ಮಾಡಿದ್ರಂತೆ. 6ನೇ ಶ್ಲೋಕ ಇವತ್ತು ಹೇಳಿ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಆ ಅನಂತಾಸನನ ಗುಡಿಯಲ್ಲಿ ವಾಸುದೇವ ನಮಸ್ಕಾರ ಹಾಕಿದ. ನಮಸ್ಕಾರ ಹೆಂಗಿತ್ತು ಅಂತ ಪ್ರಶ್ನೆ. ನಮಸ್ಕಾರ ಹೆಂಗಿರ್ತದೆ ನಮ್ದೆಲ್ಲ? ನಾವು ಮಾಡುವ ನಮಸ್ಕಾರಗಳು ಹೇಗಿರ್ತವೆ ನೋಡ್ಕೊಳ್ಬೇಕು, ಇದಕ್ಕೆಲ್ಲ ಹೊರೆ ಹಚ್ಕೊಳ್ಬೇಕು. ಸುಖಯ ಮೇಧಗಡಾತಿಶಯಾಲವೋ ಹರಿ ನಮಸ್ಕೃತ ಯಸ್ಸು ಕೃತಾಗಿಮಾಗ ಇತಿ ಸುರೈರಪಿ ಭೂಸುರಮಂಡಲೈ ಸಮನಮತ್ಸ ವಿಸ್ಮಯ ವೀಕ್ಷಿತಃ. ಸುರೈ ಭೂಸುರಮಂಡಲೈ, ದೇವತೆಗಳು ಬ್ರಾಹ್ಮಣರು ಎಲ್ಲರೂ ಸೇರಿಕೊಂಡು, ಆಕಾಶದಲ್ಲಿ ದೇವತೆಗಳು, ಭೂಲೋಕದಲ್ಲಿ ಭೂಸುರರು, ಇವರಿಬ್ಬರೂ ಕೂಡ ಸವಿಸ್ಮಯಂ ಈಕ್ಷಿತ, ಆಶ್ಚರ್ಯದಿಂದ ನೋಡ್ಲಿಕ್ಕತ್ತಾರ. ನಮಸ್ಕಾರ ಹೆಂಗೆ ಮಾಡ್ಬೇಕ ಗೊತ್ತೇ ಇರಲಿಲ್ಲ ನಮಗೆ. ನಮಸ್ಕಾರ ಮಾಡುವ ಕ್ರಮ ಹೀಗಿದೆ ಅಂತ ನಮಗೆ ಗೊತ್ತೇ ಇದ್ದಿದ್ದಿಲ್ಲ. ಹೇಗೆ ಮಾಡಿದರು? ಅವರು ಮಾಡಿದ ಒಂದು ನಮಸ್ಕಾರದ ತೂಕ ಎಷ್ಟು? ಸುಹಯಮೇಧ ಗಣಾತಿಶಯ ಲವಹ. ಹಯಮೇಧ, ಹಯಮೇಧ ಅಂದರೆ ಅಶ್ವಮೇಧ. ಅಶ್ವಮೇಧ ಯಾಗವನ್ನು 100 ಅಶ್ವಮೇಧ ಯಾಗವನ್ನು ಮಾಡಿದಾಗ ಏನು ಪುಣ್ಯ ಬರ್ತದಲ್ಲ, ಆ ಪುಣ್ಯ ವಾಸುದೇವ ಮಾಡಿದ ಒಂದು ನಮಸ್ಕಾರಕ್ಕೆ ಸರಿಸಾಟಿ ಆಗ್ತಿರ್ಲಿಲ್ವಂತೆ. ಸುಹಯಮೇಧ ಗಣ ಅತಿಶಯ ಲವಃ ಸುಕೃತಯ. ಒಂದು ಬಾರಿ ಎತ್ತು ವಾಸುದೇವ ಹೀಗೆ ಕೈ ಜೋಡಿಸಿ ಅನಂತಾಸನಿಗೆ ದೀರ್ಘದಂಡ ಪ್ರಣಾಮ ಹಾಕಿ ನಿಂತ ಅಂತಂದ್ರೆ 100 ಅಶ್ವಮೇಧ ಯಾಗಗಳು ನಿಲ್ಲಬೇಕು ಸರಿಯಾಗಿ. ಎಷ್ಟು ಆಶ್ಚರ್ಯ ನೋಡ್ರಿ. ಯಾಗಗಳಲ್ಲಿ ಅನೇಕ ಯಾಗಗಳಿವೆ ಜಗತ್ತಿನಲ್ಲಿ. ಎಷ್ಟು ಯಾಗಗಳು ಅಂತ ಕೇಳಿದ್ರೆ ಸೋಮಯಾಗ, ಪುಂಡರೀಕ ಯಾಗ, ವಾಜಪೇಯಿ ಯಾಗ, ಬೇರೆ ಬೇರೆ ಯಾಗಗಳು ಉಂಟು. ಆದರೆ ಎಲ್ಲ ಯಾಗಕ್ಕಿಂತ ಶ್ರೇಷ್ಠ ಯಾಗ ಯಾವುದು ಅಂದರೆ ಅಶ್ವಮೇಧ ಯಾಗ. ಏನೇ ದೃಷ್ಟಾಂತ ಕೊಟ್ಟರೂ ಕೂಡ ಅಶ್ವಮೇಧ ಯಾಗ ದೃಷ್ಟಾಂತ ಕೊಡ್ತಿರ್ತಾನೆ. ಅಶ್ವಮೇಧ ಯಾಗ ಬಹಳ ಮಹತ್ವದ್ದು. ದಶರಥ ಮಹಾರಾಜ ತನಗೆ ಸಂತಾನವಾಗಿಲ್ಲ ಅಂತನ್ನೋದಕ್ಕೆ ಯಾವ ಯಾಗ ಮಾಡಿದ ಅಂತ ಕೇಳಿದ್ರೆ ಅಶ್ವಮೇಧ ಯಾಗ ಮಾಡಿದ ಅಂತ ಬರ್ತದೆ. ಏನು ಸಂಬಂಧ? ಪುತ್ರಕಾಮೇಷ್ಟಿ ಯಾಗ ಅಂತಿದೆ ಶಾಸ್ತ್ರದಲ್ಲಿ. ಮಕ್ಕಳಾಗಬೇಕಾಗಿದ್ರೆ ಪುತ್ರಕಾಮೇಷ್ಟಿ ಯಾಗ ಮಾಡ್ರಿ ಅಂತ ಹೇಳಿದ್ದಾರೆ. ಮಾಡಿಸೋರು ಹಂಗಿರಬೇಕು, ಮಾಡೋರು ಹಂಗಿರಬೇಕು ಅಂದ್ರೆ ಆಗ್ತಾವೆ. ಇವು ಮಾಡಿಸೋರು ಹಿಂಗೆ, ಮಾಡೋರು ಹಂಗೆ ಇದ್ದಾಗ ಹೆಂಗೆಂಗೋ ಆಗ್ತಿರ್ತಾವೆ. ಅದಕ್ಕೆ ತಲೆಗೆ ಸುಳ್ಕೆ ಹೋಗಬಾರ್ದು. ಅದಕ್ಕೆ ಪುತ್ರಕಾಮೇಷ್ಟಿ ಯಾಗವನ್ನು ಬಿಟ್ಟು ದಶರಥ ಏನು ಮಾಡಿದ? ಅಶ್ವಮೇಧ ಯಾಗ ಮಾಡಿದ. ಅಂದರೆ ಅಶ್ವಮೇಧ ಯಾಗ ಸರ್ವದಕ್ಕೂ ಮದ್ದು ಅಂತ ಅರ್ಥ. ಅದಕ್ಕೆ ಧರ್ಮರಾಜನಿಗೆ ಯುದ್ಧ ಮಾಡಿದ ಮೇಲೆ ನಾನು ಇಷ್ಟು ಜನರನ್ನು ಕೊಂದಿದ್ದೀನಿ, ಪಾಪ ಬಂದಿದೆ ಅಂತ ತಲೆಯಲ್ಲಿ ಬಂತಂತೆ. ಎಷ್ಟು ಜನರು ಕೊಂದುಬಿಟ್ಟು 11 ಅಕ್ಷೋಹಿಣಿ ಸೈನ್ಯ ನನ್ನ ಹೆಸರಲ್ಲೇ ಸತ್ತೋಯ್ತು. ನಮ್ಮಲ್ಲಿ ಇದ್ದವರು ಕೆಲವರು ಸತ್ತು ಹೋಗ್ಬಿಟ್ರು. 7 ಅಕ್ಷೋಹಿಣಿ ಸೈನ್ಯ. ಇಷ್ಟೆಲ್ಲರ ಕೊಂದ ಪಾಪ ನನ್ನ ತಲೆಗಿದೆಯಲ್ಲ, ಈ ಪಾಪ ಮೋಚನೆಗೆ ಏನು ಮಾಡಲಿ ಅಂತ ಕೇಳಿದ್ರೆ ವೇದವ್ಯಾಸ ದೇವರಂದ್ರು ಅಪಾಪೇ ಪಾಪಶಂಕಿತ್ವಾತ್ ಅಶ್ವಮೇಧೈರ್ ಯಜಾಚ್ಯುತಂ. ಅಶ್ವಮೇಧ ಯಾಗ ಮಾಡು ಅಂತ ಹೇಳಿದ್ರು. ಹಾಗಾದರೆ ಸಕಲ ಪಾಪ ನಿವಾರಕ ಅಶ್ವಮೇಧ ಯಾಗ. ಪುತ್ರ ಪ್ರಾಪ್ತಿ ಮಾಡುವುದು ಅಶ್ವಮೇಧ ಯಾಗ. ಸಂಪತ್ತಿನ ಹೊಳೆಯನ್ನು ಹರಿಸುವುದು ಅಶ್ವಮೇಧ ಯಾಗ. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಮಹಾಭಾರತದಲ್ಲಿ ಬರುವಾಗ 4 ದೃಷ್ಟಾಂತ ಕೊಡ್ತಾರೆ, ತೂಗುತ್ತಾರೆ. ಅಶ್ವಮೇಧ ಕ್ರತುಶ್ರೇಷ್ಠ, ಜ್ಯೋತಿಶ್ರೇಷ್ಠೋ ದಿವಾಕರ, ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಯಾರ್ಯಾರಲ್ಲಿ ಯಾರ್ಯಾರು ಶ್ರೇಷ್ಠ ಅಂತ ಕೇಳಿದ್ರೆ ಅಶ್ವಮೇಧ ಕ್ರತುಶ್ರೇಷ್ಠ, ಎಲ್ಲ ಯಜ್ಞಗಳಲ್ಲಿ ಅಶ್ವಮೇಧ ಯಾಗ ಶ್ರೇಷ್ಠ. ಜ್ಯೋತಿಶ್ರೇಷ್ಠ, ಬೆಳಕು ಕೊಡುವ ವಸ್ತುಗಳಲ್ಲಿ ದಿವಾಕರ, ಸೂರ್ಯ ಶ್ರೇಷ್ಠ. ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ, 2 ಕಾಲಗಳಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂದರೆ ದೇವಶ್ರೇಷ್ಠಸ್ತು ಮಾರುತಃ. ಮಾರುತ ಇದ್ದಾನಲ್ಲ ವಾಯುದೇವ, ಅವನ ದೇವಶ್ರೇಷ್ಠ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಶ್ವಮೇಧ ಯಾಗವು ಹೇಗೆ ಯಾಗಗಳಲ್ಲಿ ಶ್ರೇಷ್ಠವೋ ಹಾಗೆ ದೇವತೆಗಳಲ್ಲಿ ಶ್ರೇಷ್ಠ ಯಾರು ಅಂದರೆ ವಾಯುದೇವರು. ಅಂಥ ವಾಯುದೇವ ವಾಸುದೇವನಾಗಿ ನಮಸ್ಕಾರ ಮಾಡಿದಾಗ ಸುಹಯಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತ ಯಸ್ಸ ಕೃತಾಗಿಮಾಗ ಇತಿ ಸುರೈರಪಿ ಭೂಸುರಮಂಡಲೈ ಸಮನಮತ್ಸ ಸವಿಸ್ಮಯ ವೀಕ್ಷಿತಃ. ಏನಿದೆ ಅಂಥದ್ದು ಅಶ್ವಮೇಧ ಯಾಗದಲ್ಲಿ?
ಯಾವುದನ್ನು ಹೋಲಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಒಂದು ಮಾತು ಹೇಳ್ತದೆ. ಅಶ್ವಮೇಧ ಯಾಗದ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ತು ಒಂದು ಮಾತು ಹೇಳ್ತದೆ. ಏನು? ಕೆಲವು ಅಪೂರ್ವವಾದ ಘಟನೆಗಳು. ಆ ಅಶ್ವಮೇಧದ ಕುದುರೆ ಇರ್ತದಲ್ಲ, ಆ ಕುದುರೆಯಲ್ಲಿ ಮೊದಲು ಬ್ರಹ್ಮದೇವರು ಇರ್ತಾರಂತೆ ಅಶ್ವಾಕಾರದಿಂದ. ಚತುರ್ಮುಖ ಬ್ರಹ್ಮದೇವರು ಅಶ್ವಾಕಾರದಿಂದ ಕುದುರೆಯಲ್ಲಿ ಇರ್ತಾರಂತೆ. ಅದರ ಒಳಗಡೆಗೆ ವಿಷ್ಣು ಕುದುರೆ ಆಕಾರದಿಂದ ಇರ್ತಾರಂತೆ. ಅಶ್ವಮೇಧ ಯಾಗದಲ್ಲಿ ತರ್ತಾರಲ್ಲ ಕುದುರೆಯನ್ನ, ಆ ಕುದುರೆಯಲ್ಲಿ ವಿಷ್ಣು, ವಿಷ್ಣುವಿನ ಅನಂತರದಲ್ಲಿ ಚತುರ್ಮುಖ ಬ್ರಹ್ಮ, ಅದರ ಮೇಲೆ ಇನ್ನೊಂದು ಕುದುರೆ ಇರ್ತದಂತೆ ಒಳಗಡೆ. ಇನ್ಯಾವ ಕುದುರೆ ಆಚಾರ? ಎಲ್ಲ ಕುದುರೆ ಮುಗಿದೋದು, ಮತ್ತೆ ಸ್ವಲ್ಪ ಕುದುರೆ ಅಂತೀರಿ ಅಂದರೆ, ಹಿಂದಕ್ಕೆ ಕ್ಷೀರಸಾಗರ ಮಥನ ಮಾಡಿದಾಗ ಒಂದು ಕುದುರೆ ಹುಟ್ಟಿತ್ತು, ಉಚ್ಚೈಶ್ರವ ಅಂತ ಕುದುರೆ. ಆ ಉಚ್ಚೈಶ್ರವ ಎಂಬ ಕುದುರೆ ಅಶ್ವಮೇಧ ಯಾಗದ ಕುದುರೆಯಲ್ಲಿ ನಿಂತ್ಕೊಂಡಿರ್ತಂತೆ. ಏನು ಆಶ್ಚರ್ಯ ನೋಡ್ರಿ, ಎಷ್ಟು ಬಾರಿ ನಾವು ಇದನ್ನು ಕೇಳಿದ್ದೀವಿ. ಉಚ್ಚೈಶ್ರವ ಕುದುರೆ ಕಥೆ ಕೇಳಿಲ್ಲ ಅಂತಿಲ್ಲ, ಕೇಳಿದ್ದೀವಿ. ಆದರೆ ಏನು ಕೇಳಿರಲಿಲ್ಲ ಅಂದರೆ, ಆ ಉಚ್ಚೈಶ್ರವ ಕುದುರೆ ಅಶ್ವಮೇಧ ಯಾಗದ ಕುದುರೆಯಲ್ಲಿ ಇರ್ತದೆ ಅಂತ ಕೇಳಿಲ್ಲ ನಾವು. ಹಾಗಾದರೆ ಪಾಂಡವರು ಮಾಡಿದ ಅಶ್ವಮೇಧ ಯಾಗ ಇರಬಹುದು, ದಶರಥ ಮಾಡಿದ ಅಶ್ವಮೇಧ ಯಾಗ ಇರಬಹುದು, ಮತ್ತೆ ಇನ್ನು ಉಳಿದ ಹರಿಶ್ಚಂದ್ರ ಮೊದಲಾದವರು ಮಾಡಿದ ಅಶ್ವಮೇಧ ಯಾಗ ಇರಬಹುದು. ಆ ಅಶ್ವಮೇಧ ಯಾಗದ ಕುದುರೆಯಲ್ಲಿ ಮೊದಲು ಉಚ್ಚೈಶ್ರವ, ಅದರ ಒಳಗೆ ಬ್ರಹ್ಮದೇವ ಕುದುರೆ ಆಕಾರದಿಂದ, ಅದರ ಒಳಗೆ ವಿಷ್ಣು. ಎಲ್ಲಿ ವಿಷ್ಣು ಇದ್ದಾನೆ ಅಂತಂದ್ರೆ ಅವ ಜಗದುದರ, ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಹಾಗಾದರೆ ವಿಷ್ಣು ಕುದುರೆ ರೂಪದಲ್ಲಿ ಆ ಕುದುರೆಯಲ್ಲಿ ಇದ್ದಾನೆ ಅಂದರೆ ಇಡೀ ಜಗತ್ತು ಆ ಕುದುರೆಯಲ್ಲಿದೆ ಅಂತಾರೆ. ಮುಗಿದೋಯ್ತು. ಹೀಗೆ ಅನುಸಂಧಾನ ಮಾಡಬೇಕಂತೆ ಆಚಾರ್ಯ ಹೇಳ್ತಾರೆ. ನೋಡ್ರಿ, ಅಂಗ ಪ್ರತ್ಯಂಗಶೋ ವ್ಯಾಪ್ತ ವಿಷ್ಣು. ಅಂಗ ಪ್ರತ್ಯಂಗಗಳಲ್ಲಿ ವ್ಯಾಪ್ತನಾಗಿದ್ರೆ ವಿಷ್ಣು, ವಿಷ್ಣುವಿನ ಅಂಗಗಳಲ್ಲಿ ಏನೇನಿವೆ ಅಲ್ಲ ಅವೆಲ್ಲ ಕುದುರೆ ಅಂಗದಲ್ಲಿದೆ ಅಂತ. ಹಾಗಾದರೆ ಸರ್ವ ಜಗತ್ತಿನ ಸನ್ನಿಧಾನ ಉಳ್ಳ, ಜಗದುದರ್ನ ಸನ್ನಿಧಾನ ಉಳ್ಳ, ಚತುರ್ಮುಖ ಬ್ರಹ್ಮನ ಸನ್ನಿಧಾನ ಉಳ್ಳ, ಉಚ್ಚೈಶ್ರವ ಎಂಬ ಕುದುರೆಯ ಸನ್ನಿಧಾನ ಉಳ್ಳ ಅಶ್ವವನ್ನ ತೆಗೆದು ಯಾಗ ಮಾಡಿದರೆ ಬರೋ ಪುಣ್ಯ ಏನಿದೆಯಲ್ಲ ಅಂಥದ್ದು ಒಂದಲ್ಲ, 100 ಯಾಗ ಮಾಡಿದ್ರೆ ಬರೋ ಪುಣ್ಯ ಯಾವುದಕ್ಕೆ ಸಾಟಿಯಲ್ಲ ಅಂತ ಕೇಳಿದ್ರೆ, ಒಂದು ದೇವರಿಗೆ ನಮಸ್ಕಾರ ಮಾಡಿದ್ರೆ ಸಾಟಿ ಅಲ್ವಂತೆ. ದೇವರ ನಮಸ್ಕಾರ ಅದಕ್ಕಿಂತ ಬಿಗಿಲಂತೆ ಮಾಡಬೇಕಲ್ಲ. ಹಾಗಿದ್ರೆ ನಾವೆಲ್ಲ ಉರಸಾ ಶಿರಸಾ ದೃಷ್ಟ್ಯ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತಃ. ಗಂಡಸರು ನಮಸ್ಕಾರ ಮಾಡುವಾಗ ಅಷ್ಟಾಂಗ ನಮಸ್ಕಾರ ಮಾಡಬೇಕು, ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಿರ್ತಾರೆ. ಪತ್ರದಾಗ ಬರೀತಿದ್ರಿ ಹಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಬರೀ, ಈ ಪತ್ರನೇ ಬರೆಯಂಗಿಲ್ಲ. ಸಾಷ್ಟಾಂಗ ಇಲ್ಲದ ನಮಸ್ಕಾರ, ಸಾಕಷ್ಟು ನಮಸ್ಕಾರ, ಅಷ್ಟ ಸಾಕು ನಿಮಗೆ, ಅಷ್ಟ ಸಮ ನಮಸ್ಕಾರ ಸಾಕು. ಉರಸಾ ಶಿರಸಾ ದೃಷ್ಟ್ಯ ಮನಸಾ ವಚಸಾ ತಥಾ. ಉರಸಾ ಶಿರಸಾ ದೃಷ್ಟ್ಯ ಮನಸಾ ವಚಸಾ ತಥಾ. ನಮ್ಮ ಎಲ್ಲ 8 ಅಂಗಗಳು ವಿನಿಯೋಗ ಆಗಿರಬೇಕಂತೆ ನಮಸ್ಕಾರಕ್ಕೆ. ನಾವು ದೇವರಿಗೆ ನಮಸ್ಕಾರ ಮಾಡುವಾಗ ನಮ್ಮ ದೇಹದ 8 ಅಂಗಗಳು ಒಂದೇ ಕಡೆಗೆ ಸೇರಬೇಕಂತ. ಹೇಗೆ ಗಂಗೆ, ಯಮುನೆ, ಸರಸ್ವತಿ, ಗೋದಾವರಿಗಳೆಲ್ಲ ಬಂದು ಸಮುದ್ರದಲ್ಲಿ ಸೇರ್ತಾವಲ್ಲ, ಹಾಗೆ ನಮ್ಮ ನಮಸ್ಕಾರದಲ್ಲಿ 8 ಅಂಗಗಳು ಕೈ ಜೋಡಿಸಿರ್ಬೇಕಂತೆ. ಉರಸ ಶಿರಸ ದೃಷ್ಟಿಯ. ನಮ್ಮ ಎದೆ ಭೂಮಿಗೆ ಹತ್ತಿರಬೇಕು, ಹಣೆ ಎದೆ ಹತ್ತಿರಬೇಕು, ಕಣ್ಣಿನಲ್ಲಿ ಭಗವದ್ ರೂಪವನ್ನೇ ನೆನೆಸ್ತಾ ಇರಬೇಕು, ಕಾಣ್ತಾ ಇರಬೇಕು. ಮನಸ್ಸಿನಲ್ಲಿ ಆ ಭಗವದ್ ರೂಪದ ಚಿಂತನೆ ಇರಬೇಕು. ವಾಚ ಸ್ತೋತ್ರ ಇರಬೇಕು. ಯಾರ್ಯಾರಿಗೋ ಬೈಕೋತ್ ನಮಸ್ಕಾರ ಮಾಡೋದು, ಅಡ್ಡಟ್ಟು ಬರ್ತಾವ ಪಾಪಿಗಳು ನಮಸ್ಕಾರ ಮಾಡುವಾಗ ಅಂತ ಹೇಳಿ ಆ ಬಂದವ್ರಿಗೆ ಬೈದು ನಮಸ್ಕಾರ ಮಾಡೋದು. ಏನು ಪರಿಸ್ಥಿತಿ ಇಲ್ಲ. ಮೈಲಿಗೆ ಬಾಡಿಗಿಡೀರಿ ನಡ್ರಿ ಅಂತ ಬೈಕೊಂಡು ನಮಸ್ಕಾರ ಮಾಡೋದು. ಏನು ಬಂತು ನೀವು ನಮಸ್ಕಾರ ಭಾಗ್ಯ? ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ. ಪಾದಗಳು ಮುಟ್ಟಿರಬೇಕು, ಮೊಣಕಾಲಗಳು ಮುಟ್ಟಿರಬೇಕು, 2 ಕೈಗಳು ನೆಲಕ್ಕೆ ಹತ್ತಿರಬೇಕಂತ. ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಇರಿತಃ. ನಮಃ ನಮಃ ಅಂತ ಹೇಳ್ತಿರ್ತಾರಲ್ಲ. ಏನು ಹೀಗಂದ್ರೆ ನಮಃ ನಮಃ ಅಂದರೆ ನಮಸ್ಕಾರ ನಮಸ್ಕಾರ ಅಂತಿರ್ತಾರೆ. ನಮಸ್ಕಾರದ ಜೊತೆಗೆ ಚಮತ್ಕಾರ, ತಿರಸ್ಕಾರ ಇನ್ನೂ ಬೇಕಾದಷ್ಟು ಕೂಡ್ಯಾವ್ರೆಲ್ಲ. ನಮಸ್ಕಾರ ಅಂದರೆ ಏನು? ನಮಃ ನಮಃ ಅಂತಿರ್ತೀವಲ್ಲ, ಏನು ಅಂತ ಕೇಳಿದ್ರೆ 2 ಶಬ್ದದ ಕೊನೆಯ ಅಕ್ಷರಗಳ್ರಿ ಅವೆರಡು. ಯಾವೆರಡವು? ಜ್ಞಾನ ಪ್ರೇಮ. ಜ್ಞಾನ ಪ್ರೇಮ ಎಂಬ 2 ಅಕ್ಷರದ ಜ್ಞಾ ತೆಗೆದು ಪ್ರೇ ತೆಗೆದ್ರಿಂದ ಉಳ್ಕೊಳ್ಳೋದೇನದು? ನಮ. ಅಂದ್ರೆ ದೇವರು ಸರ್ವೋತ್ಕೃಷ್ಟನಾಗಿದ್ದಾನೆ ಎಂಬ ಜ್ಞಾನ, ದೇವರಲ್ಲಿ ಸರ್ವೋತ್ಕೃಷ್ಟವಾದ ಪ್ರೇಮ, ಇವೆರಡು ಸೇರಿದಾಗಲೇನೆ ಅದು ನಮಃ ಆಗೋದು. ಇಲ್ಲೇ ಇದ್ರೆ ನಮಮ ಆಗ್ತದೆ ಅಷ್ಟೇ.
ನ ಮ ಆಗ್ತದೆ, ನಮಃ ಆಗಂಗಿಲ್ಲ, ನ ಮ ಆಗ್ತದೆ. ಹಾಗಾದರೆ ಏನಾಗಬೇಕು ಅಂತಂದರೆ ನಮಃ ನಮಃ ಅನ್ನೋದರಲ್ಲಿ ಮೊದಲನೆಯದ್ದು ಜ್ಞಾನ, ಎರಡನೆಯದ್ದು ಪ್ರೇಮ. ಜ್ಞಾನದಲ್ಲಿನ ಜ್ಞ, ಪ್ರೇಮದಲ್ಲಿನ ಪ್ರೇ ತೆಗೆದರೆ ನಮಃ ಉಳಿತದೆ. ಸರ್ವೋತ್ತಮನಾಗಿದ್ದಾನೆ ಎಂಬ ಜ್ಞಾನ ಜೊತೆಗೆ ಉತ್ಕೃಷ್ಟವಾದ ಪ್ರೇಮವನ್ನು ಮಾಡಿದರೆ ಸಾಕು, ನಮಃ ಆಗ್ತದೆ. ಅದಕ್ಕೆ ಭೀಷ್ಮಸ್ತವರಾಜದಲ್ಲಿ ಭೀಷ್ಮಾಚಾರ್ಯ ಹೇಳುವಾಗ ಮಹಾಭಾರತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ. ನೀವು ಇಷ್ಟೇ ಹೇಳಿದ್ರಿ ಇಷ್ಟೊತ್ತು ಅಶ್ವಮೇಧಕ್ಕಿಂತ ಶ್ರೇಷ್ಠ, ಅಶ್ವಮೇಧಕ್ಕಿಂತ ಶ್ರೇಷ್ಠ ಅಂತ ಕಾರಣವೇ ಕೊಟ್ಟಿಲ್ಲಲ್ಲ ನೀವು. ಯಾಕೆ ಅಶ್ವಮೇಧ ಶ್ರೇಷ್ಠ ಅಂತ, ಅಶ್ವಮೇಧಕ್ಕಿಂತಲೂ ನಮಸ್ಕಾರ ಶ್ರೇಷ್ಠ ಅಂತ ಕೇಳಿದ್ರೆ ಅದಕ್ಕೊಂದು ಮಾತು ಹೇಳ್ತಾರೆ, ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ. ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. 10 ಅಶ್ವಮೇಧ ಯಾಗವನ್ನು ಮಾಡಿದವನು ಮತ್ತೆ ಹುಟ್ಟುವ ಪಾಸಿಬಿಲಿಟೀಸ್ ಉಂಟು, ಆದರೆ ಕೃಷ್ಣ ಪ್ರಣಾಮ ಮಾಡಿದವನಿಗೆ ಹುಟ್ಟಿಲ್ಲ, ಅದಕ್ಕೆ ಶ್ರೇಷ್ಠ. ಮೂಲ ಕೆಲಸ ದೇವರಿಗೆ ನಮಸ್ಕಾರ ಮಾಡುವುದು ಯಾಕೆ ಶ್ರೇಷ್ಠ ಅಂದರೆ ದೇವರ ನಮಸ್ಕಾರದಿಂದ ಪುನರ್ಜನ್ಮವಿಲ್ಲ. ಅಶ್ವಮೇಧ ಯಾಗ ಮಾಡಿದ್ರೆ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅಶ್ವಮೇಧ ಯಾಗಕ್ಕಿಂತಲೂ ಶ್ರೇಷ್ಠವಾದದ್ದು ದೇವರ ನಮಸ್ಕಾರ. ಸುಖಯಮೇಧಗಣಾತಿಶಯಾಲವೋ ಹರಿ ನಮಸ್ಕೃತ ಯಸ್ಸು ಕೃತಾಗಿಮಾಹ ಇತಿ ಸುರೈರಪಿ ಭೂಸುರಮಂಡಲೈಃ ಸಮನಮತ್ಸ ವಿಸ್ಮಯ ವೀಕ್ಷಿತಃ. ಇಷ್ಟು ಶ್ರೇಷ್ಠವಾದ ನಮಸ್ಕಾರವನ್ನು ಮಾಡಿದ್ದಾರೆ. ಹಾಗಾದರೆ ಇಷ್ಟು ಪರೆಯಿಂದ ನಮಸ್ಕಾರ ಮಾಡಿದರು. ಕೃಷ್ಣಾಮೃತ ಮಹಾಣವದಲ್ಲಿ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಏನೋ ನಿಮಗೇನು ಧಾಡೆ ಆಗಿದೆ. ಪುರಾಣ ವಾಕ್ಯದಲ್ಲಿ ಒಂದು ಉದಾಹರಣೆ ಮಾಡ್ತಾರೆ, ನಿಮಗೇನು ಧಾಡೆ ಆಗಿದೆ. ಕಸ್ಮಾನ್ ಮುಕುದ್ವಂ, ಅಲ್ರಿ ಕೈ ಹಿಂಗೆ ಜೋಡಿಸ್ಲಿಕ್ಕಾಗಿಲ್ಲ ನಿಮಗೆ. ಕರವು ಮುಕುಲಿ ಕುರುದ್ವಂ, ಕೈ ಹಿಂಗೆ ಜೋಡಿಸ್ಲಿಕ್ಕೆ ನಿಮಗೆ ಏನು ರೋಗ ಬಂದಿದೆ ಅಂತ ಕೇಳ್ತಾರೆ. ಏನಾಗಿದೆ ನಿಮಗೆ ಧಾಡಿ? ಬೇಕಾದ ಕೆಲಸ ಮಾಡ್ತಿರ್ತೀರಿ, ಹೊಡಿಬೇಕಾದ್ರೆ ಕೈ ಎತ್ತೀರಿ, ತಿನ್ಬೇಕಾದ್ರೆ ಕೈ ತಗೋತೀರಿ, ಮತ್ತೊಂದು ದಾನ ತಗೊಳ್ಳಿ ಕೈ ತಗೋತೀರಿ, ಒಂದು ನಮಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಏನು ರೋಗ ಬಂದಿದೆಯಾ? ನಮಗೇನೋ ರೋಗ ಬಂದಿರ್ತದೆ ರೀ. ಅದಕ್ಕೆ ಗೋಪಾಲದಾಸರು ಹೇಳಿದರು, ಅವರೋಗವೂ ನನಗೆ ದೇವಧನ್ವಂತ್ರಿ. ಯಾವ ರೋಗ ಬಂದದೋ ಗೊತ್ತಿಲ್ಲ ಸ್ವಾಮಿ, ಸಾವಧಾನದಿ ಕೈ ಪಿಡಿದು ಎನ್ನು ನೋಡು. ಕಿವಿ ಕೇಳಿಸುವಲ್ವಾಗ ಯಾವ ಹರಿವಾರ್ತೆ ಕಿವಿಗೆ ಬೀಳುವಂತಂತ ಉಳಿತೆಲ್ಲ ಬೀಳ್ತಿರ್ತಾವ್ರಿ. ಇನ್ನೊಬ್ರು ಮನೆ ವಾರ್ತೆಗಳು ಬೇಕಾಡ್ ಬೀಳ್ತಿರ್ತಾವೆ. ಕಣ್ಣು ದೇವ್ರು ನೋಡ್ಲಿಕ್ಕೆ ರೆಡಿ ಇಲ್ರಿ. ಟಿ ವಿ ಮುಂದೆ 24 ತಾಸು ಮೊಬೈಲ್ ಹಿಂಗೆ ಹಿಡ್ಕೊಂಡಿರ್ತಾರೆ ನೋಡಿ. ರಾತ್ರಿ ನೋಡ್ತಿರ್ಬೇಕ್ರಿ ಕೆಲವ್ರದೆಲ್ಲ ಹಿಂಗಂತಿರ್ತದೆ. ಅದು ಹಿಂಗಂತಿರ್ತದೆ. ಅದಕ್ಕೆ ಈಗ ಅವ್ರು ಮೊಬೈಲ್ನವ್ರು ವ್ಯವಸ್ಥೆ ಮಾಡಿಬಿಟ್ಟಾರಿ. ಈ ಕಣ್ಣು ಮುಚ್ಚಿದ ಕೂಡಲೇ ಬಂದಾಗೋದು, ಕಣ್ಣು ತೆಗೆದುಕೊಳ್ಳಿ ಮತ್ತೆ ಆರೋಗೋದು ಅಂತ. ಬಾಬಾ 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 ಏನು ವ್ಯವಸ್ಥೆ. ಮೊದಲಿಗೆ ಅದು ಬಂದ್ ಮಾಡ್ರೆ ಮಲ್ಕೋತಿದ್ರಿ, ಈಗ ಅದು ಇಲ್ರಿ. ಈಗ ಅದು ಹಿಂಗೆ ಹಿಡ್ಕೊಂಬಕ್ಕೊಂಬಿಡ್ದು ಅಷ್ಟೇ ಕೆಲಸ. ಕಣ್ಣು ಬೇರೆದನ್ನು ನೋಡ್ಲಿಕ್ಕೆ ರೆಡಿ ಆಗ್ತದೆ. ಅವರೋಗಭೂಯನಗೆ ದೇವಧನ್ವಂತ್ರಿ. ನಮಗೇನು ರೋಗ ಬಂದದ ಸ್ವಾಮಿ? ದೇವ್ರ ನಮಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಒಂದು ಬಾರಿ ಆ ಮಂದಿರಕ್ಕೆ ಹೀಗೆ ಪ್ರದಕ್ಷಿಣೆ ಹಾಕಿ ಬರಬೇಕಂತ, ನಮಸ್ಕಾರ ಮಾಡಬೇಕಂತ, ಮತ್ತೆ ಹೀಗೆ ಹೋಗಬೇಕಂತ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಬರಬೇಕಂತೆ. ಯಾರು ಹೀಗೆ ದೇವರ ಮಂದಿರಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಬರ್ತಾರಲ್ಲ, ಅವರ ಪುಣ್ಯ ಎಷ್ಟು ಅಂದರೆ ಯೋಗ್ಯರಾದ ಚೇತನವಾಗಿದ್ದರೆ ವೈಕುಂಠದಿಂದ ನೇರವಾಗಿ ದೇವರೇ ವಿಮಾನವನ್ನು ಕೊಟ್ಟು ಕಳಿಸಿ ಮನೆ ಕಳಿಸ್ಕೋತಾರಂತೆ. ಯಾಕೆ? ನೀನು ನನ್ನ ವಿಮಾನಕ್ಕೆ ನಮಸ್ಕಾರ ಹಾಕಿದ್ದೀಯ, ಆದ್ದರಿಂದ ವಿಮಾನದಲ್ಲಿ ಕುಳಿತು ಬಾ ಅಂತ ಕರೀತಾರಂತ. ವಿಮಾನ ಅಂದರೆ ದೇವ ಮಂದಿರ, ಆಮೇಲಿರ್ತದಲ್ಲ ಭಾಗ, ಅದಕ್ಕೆ ವಿಮಾನ ಅಂತ ಕರೀತಾರೆ. ದೇವ ಮಂದಿರಕ್ಕೆ ಪ್ರದಕ್ಷಿಣೆ ಬರೋದು ಅಷ್ಟು ದೊಡ್ಡ ಸೌಭಾಗ್ಯ. ಹಂಸಗಾಮಿ ಆಗ್ತಾರಂತೆ, ಹಂಸದ ಮೇಲೆ ಕುಳಿತು ಹೋಗ್ತಾರಂತೆ. ಆಚಾರ್ಯ ಪುರಾಣ ವಾಕ್ಯವನ್ನು ಕೊಡ್ತಾರೆ. ತೀರ್ಥ ಕೋಟಿ ಸಹಸ್ರಾಣಿ, ತೀರ್ಥ ಸ್ನಾನ ಮಾಡ್ಲಿಕ್ಕೆ ಆಗಲಿಲ್ವೇ? ಒಂದು ನಮಸ್ಕಾರ ಮಾಡು ದೇವರಿಗೆ. ಸ್ವಾಮಿ ಗಂಗಾ ಸ್ನಾನ ಆಗಿಲ್ಲ, ನಮಸ್ಕಾರ ಮಾಡು ಸಾಕು, ತೀರ್ಥ ಸ್ನಾನ ಬಂದೋಯ್ತು. ಏನು ಬೇಕು ಅದೆಲ್ಲ ಫಲ ಕೊಡುವಂತಹ ಕಲ್ಪವೃಕ್ಷ ಅದು ನಮಸ್ಕಾರ. ಆದ್ದರಿಂದ ಆ ಆನಂದ ತೀರ್ಥರು ಉಡುಪಿಗೆ ಬಂದು ರಜತ ಪೀಠಪುರದಲ್ಲಿ ನಮ್ಮ ಪರಶುರಾಮ ಅನಂತಾಸನಿಗೆ ನಮಸ್ಕಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಸುಖಯಮೇಧ ಗಣಾತಿಶಯಾಲವಃ ಹರಿನಮಸ್ಕೃತಯ ಸುಕೃತಾಯಿಮಾಹ ಇತಿ ಸುರೈರಪಿ ಭೂಸುರ ಮಂಡಲೈಃ ಸಮನಮತ್ಸ ವಿಸ್ಮಯ ವೀಕ್ಷಿತಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷಯ